ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟಾಸ್ಕ್ ಟೆಟರಿ. ಸೊ ಇವತ್ತಿನ ಈ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ಮಾತಾಡ್ಕೊತ ಹೋಗೋಣ. ಆ್ಯಂಡ್ ಯಾವುದೇ ಸ್ಟಾಕ್ ಆಗಲಿ ನಾನು ಹೇಳಿದ್ರೆ ಗೊತ್ತಿದೆ ಅಲ್ವಾ, ನೆನಪಿದೆ ಅಲ್ವಾ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು ರೆಕಮೆಂಡೇಷನಾಗಿ ತೊಗೋಬೇಡಿ. ಪಿ ರೇಷಿಯೋ ಅಂತ ಕೇಳ್ತಿರ್ತೀರಾ, ಆ್ಯಂಡ್ ಅರ್ನಿಂಗ್ ಪರ್ ಶೇರ್ ಅಂತ ಕೇಳ್ತಿರ್ತೀರಾ. ಸೊ ಅದರೆಲ್ಲದ್ರ ಬಗ್ಗೆನೂ ಒಂದಾದ್ಮೇಲೆ ಒಂದು ಮಾತಾಡ್ಕೊತ ಹೋಗೋಣ. ಸರಿ, ಫಸ್ಟ್ ಒಂದು ಸ್ಟೋರಿ ಹೇಳ್ಬಿಡ್ತೀನಿ, ಚಿಕ್ಕದಾಗಿ ಒಂದು ಕೇಳಿಸ್ಕೊಬಿಡಿ. ನಮ್ಮೂರಲ್ಲಿ ಒಬ್ಬ ತಾತ ಇದ್ದ, ತುಂಬ ಒಳ್ಳೆ ತಾತ. ಅವ್ರೇನು ಮಾಡ್ತಿದ್ದಂದರೆ ಈ ರಾಗಿ ದೋಸೆ ಅಲ್ವಾ, ರಾಗಿ ದೋಸೆ ಗೊತ್ತಲ್ವಾ, ರಾಗಿ ದೋಸೆ ಮಾಡ್ತಿದ್ರು. ನಾನು ನನ್ನ ಫ್ರೆಂಡ್ ಏನು ಮಾಡಿದ್ವಿ, ಒಂದಿನ ಅದನ್ನ ತಿನ್ನಕ್ಕಂತ ಅಂದ್ಬಿಟ್ಟು ಹೋದ್ವಿ. ಅವನು ಯಾರೂ ಅಲ್ಲ, ಆ ತಾತನ ಮೊಮ್ಮಗ. ಸರಿನಾ, ನಮ್ಮೂರು ನೋಡಿದ್ರೆ ಒಂಚೂರು ಈ ಥರ ಸರ್ಕಲ್ ಇರುತ್ತೆ, ಗಾಂಧಿ ಸರ್ಕಲ್. ಅದಾದಮೇಲೆ ಒಂದು ಸೈಡಲ್ಲಿ ಆ ದೋಸೆ ಪಾಯಿಂಟ್ ಇರುತ್ತೆ ಆ ತಾತಂದು. ಸೊ ನಾವು ಅಲ್ಲಿಗೆ ಹೋಗಿದ ತಕ್ಷಣ ಆ ತಾತ ಏನು ಮಾಡ್ತಿದ್ರು ಅಂದರೆ ತುಂಬ ಓಲ್ಡ್ ಟ್ರೆಡಿಷನ್ ಯೂಸ್ ಮಾಡ್ಕೊಬಿಟ್ಟು ದೋಸೆ ರೆಡಿ ಮಾಡ್ತಿದ್ರು. ಯಾವ ಥರ ಅಂದರೆ ರಾಗಿನ ಕುಟ್ಬಿಟ್ಟು ಮತ್ತು ಏನು ಚಟ್ನಿನ ಕೂಡ ಕಲ್ಲಲ್ಲಿ ಅರ್ದ್ಬಿಟ್ಟು ಆ ಥರ ದೋಸೆ ಮಾಡ್ತಿದ್ರು. ಒಂಚೂರು ಡಿಫ್ರೆಂಟಾಗಿರ್ತಿತ್ತು, ಟೇಸ್ಟ್ ಅಂತೂ ಹೇಳಕತ್ತಾನೆ ಬೇಡ, ಸೂಪರಾಗಿರ್ತಿತ್ತು. ತಿನ್ಬೇಕಾದ್ರೆ ನಂಗೊಂದು ಡೌಟ್ ಬಂತು. ಆ ತಾತನ ಕೇಳಿದೆ, ತಾತ ನಿನಗೆ ಈ ದೋಸೆ ಮಾಡೋದಕ್ಕೆ ನಿನಗೆ ಕಾಸ್ಟ್ ಎಷ್ಟಾಗುತ್ತೆ ತಾತ ಅಂತ ಅಂದ್ಬಿಟ್ಟು ಕೇಳಿದೆ. ಅದಕ್ಕೆ ಆ ತಾತ ಹೇಳಿದ್ರು, ನನಗೆ 20 ರೂಪಾಯಿ ತನಕ ಆಗುತ್ತಪ್ಪ, ನಿನಗೆ 30 ರೂಪಾಯಿ ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಂದರು. ಸೊ ನಾನೇನು ಮಾಡಿದೆ, ಅದನ್ನ ಒಂಚೂರು ಕ್ಯಾಲ್ಕುಲೇಟ್ ಮಾಡಿದೆ. ಹಂಗಾದ್ರೆ ಈ ತಾತ 2 ರೂಪಾಯಿ ಇನ್ವೆಸ್ಟ್ ಮಾಡಬೇಕು 1 ರೂಪಾಯಿ ಅರ್ನ್ ಮಾಡಬೇಕಂದ್ರೆ. ಹೌದಾ? ಯಾಕೆಂದರೆ ಇವಾಗ 20 ರೂಪಾಯಿಗೆ ಏನು ಒಂದು ದೋಸೆ ಮಾಡ್ತಿದ್ದಾರೆ ಅಂತಂದರೆ 30 ರೂಪಾಯಿಗೆ ಒಂದು ದೋಸೆ ಸೇಲ್ ಮಾಡ್ತಿದ್ದಾರೆ. ಅಂದರೆ 10 ರೂಪಾಯಿ ಮಾತ್ರ ಲಾಭ ತೊಗೊತಿದ್ದಾರೆ. ಅಂದರೆ ಪ್ರತಿ 2 ರೂಪಾಯಿಗೂ 1 ರೂಪಾಯಿ ಅವ್ರು ಲಾಭ ತೊಗೊತಿದ್ದಾರೆ. ತಿನ್ಬೇಕಾದ್ರೆ ಚಟ್ನಿ ಹಾಕಿಸ್ಕೊಂಡೆ, ಇನ್ನೊಂಚೂರು ಚೆನ್ನಾಗಿತ್ತಲ್ವಾ, ಸೊ ಚಟ್ನಿ ಹಾಕಿಸ್ಕೊಂಡಿದ್ದ ತಕ್ಷಣ ಅವನು ಹೇಳ್ದ, ನಮ್ಮ ಫ್ರೆಂಡ ಏನಂತಂದರೆ, ಆ ಚಟ್ನಿ ಏನರಲ್ಲಿ ಮಾಡ್ತಾರೆ ಗೊತ್ತಾ ಅಂತ ಅಂದ್ಬಿಟ್ಟು ಅದು ಇದು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಲೆ ತಿಂದ್ಬಿಟ್ಟು ಒಂಚೂರು ನನಗೇನು ಅರ್ಥ ಆಗಿಲ್ಲ, ಅದು ಪಕ್ಕಕ್ಕೆ ಇಟ್ಬಿಡಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂತ ಅಂದರೆ, ಅವನಿಗೂ ಕೂಡ ಆ ನಾಲೆಡ್ಜ್ ಇತ್ತು. ಯಾಕೆಂದರೆ ಆ ತಾತ ಆಲ್ರೆಡಿ ಅವ್ರ ಮೊಮ್ಮಗನೇ ಅಲ್ವಾ, ಆ ತಾತನ ಹತ್ರನೇ ಬೆಳೆದಿರೋದಲ್ವಾ. ಸೊ ಹಂಗಾಗ್ಬಿಟ್ಟು ಒಳ್ಳೆ ನಾಲೆಡ್ಜ್ ಇತ್ತು ಅದ್ರ ಬಗ್ಗೆ. ಅದಾದಮೇಲೆ ನಾವೇನು ಮಾಡಿದ್ವಿ, ಅದೇ ರೋಡಲ್ಲಿ ಒಂಚೂರು ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದೊಂದು ಸಂಧಿ ಬರುತ್ತೆ, ಒಳಗಡೆ ಇನ್ನೊಂದು ಹೋಟ್ಲಿದೆ. ಅವರು ಅಲ್ಲಿ ಕೂಡ ರಾಗಿ ದೋಸೆನೇ ಮಾಡ್ತಿದ್ರು ಕೊಂಡ್ರು. ನಾವು ನೋಡಿದ ತಕ್ಷಣ ಅವರು ಏನು ಮಾಡಿದ್ರು, ಅವರು 30 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ ಸೇಮ್ ದೋಸೆ. ಅಂದರೆ ಅಲ್ಲಿ ಜನ ಮಾತ್ರ ತುಂಬ ಕಡಿಮೆ ಇದ್ರು. ಯಾಕಂತ ಅಂದ್ಬಿಟ್ಟು ನನಗೆ ಅರ್ಥ ಆಗಿಲ್ಲ. ಅಲ್ಲಿ ಒಬ್ಬರನ್ನ ಕೇಳಿದೆ, ಯಾಕೆ ಇಲ್ಲಿ ಇಷ್ಟೊಂದು ಜನ ಕಡಿಮೆ ಇದ್ದಾರಲ್ವ ಅಂತ ಅಂದ್ಬಿಟ್ಟು. ಅಂದರೆ ಅದಕ್ಕೆ ಅವ್ರು ಹೇಳಿದ್ರು, ಇದು ಒಳಗಡೆ ಇದೆಯಪ್ಪ, ನಾವು ಹಳೇದು ಮಿಕ್ಕಿರೋದು ಅದು ಇದೆಲ್ಲ ಸ್ಟಾಕ್ ತಂದ್ಬಿಟ್ಟು ಹಾಕ್ಬಿಟ್ಟು ಮಾಡ್ತಾನೆ ಅಂತ ಅಂದ್ಬಿಟ್ಟು ಅಂದ್ರು. ಅದಕ್ಕೆ ನಾನು ಹೋಗ್ಬಿಟ್ಟು ಸುಮ್ಮನೆ ಅವನ ಹತ್ರ ಕೇಳಿದೆ ಒಂದ್ಸಲಿ, ಯಾರು ಆ ದೋಸೆ ಅಂಗಡಿ ಓನರ್ ಹತ್ರ, ಅಣ್ಣ ಎಷ್ಟಕ್ಕೆ ಮಾರ್ತೀಯ ಅಣ್ಣ ನೀನು ದೋಸೆ ಅಂತಂದರೆ 30ಕ್ಕೆ ಅಂತ ಅಂದ. ಮತ್ತು ಹಂಗಾದ್ರೆ ನಿಮಗೆ ಮಾಡೋದಕ್ಕೆ ಆಗೋ ಕಾಸ್ಟ್ ಎಷ್ಟು ಅಂತ ಅಂದೆ. ನಂಗೆ 15 ರೂಪಾಯಿ ಆಗುತ್ತೆ ಅಂತಂದರೆ, ಎಲ್ಲ ಇವನ 15 ರೂಪಾಯಿ ಹೆಂಗಾಗುತ್ತೆ, ಅಲ್ಲಿ ನೋಡಿದ್ರೆ ತಾತನ ಹತ್ರ 20 ರೂಪಾಯಿ ಅಲ್ವಾ ಮಾಡೋದಕ್ಕಾಗಿದ್ದು ಕಾಸ್ಟು ಅಂತ ಅಂದ್ಬಿಟ್ಟು ಅಂದರೆ ಅದಕ್ಕೆ ಇವನು ಹೇಳ್ದ, ಇಲ್ಲ ನಾನು ಹೋಲ್ಸೇಲಾಗಿ ತಂದುಬಿಡ್ತೀನಿ, ಹೋಲ್ಸೇಲಾಗಿ ತಂದುಬಿಟ್ಟು ನಾನು ಗೋಡನಲ್ಲಿ ಇಟ್ಕೊಬಿಡ್ತೀನಿ, ನಾನು ಲಾಂಗ್ ಪೀರಿಯಡು ಇದನ್ನೇ ದೋಸೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದ. ಸೊ ಅಣ್ಣ ಹುಳಗಿಳ ಬೀಳಲ್ವಾ ಇನ್ನು ಹಿಟ್ಟಿಗೆ ಅಂತ ಅಂದ್ಬಿಟ್ಕಂದ್ರೆ, ಬೀಳ್ತಾವೆ ಕಣ, ಆದರೆ ಏನು ಮಾಡೋದು, ಲೈಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಆಗಿಬಿಡೋದು, ಅಷ್ಟೇ ಮುಗೀತು ಅಂತ ಅಂದ್ಬಿಟ್ಟು ಅಂದೆ. ಅದಕ್ಕೆ ನನಗೆ ಒಂಥರ ಅನ್ನಿಸ್ತು. ಸೊ ಅದೇ ರೂಟಲ್ಲಿ ಒಂಚೂರು ಮುಂದೆ ಹೋದರೆ ನಮ್ಮೂರಲ್ಲಿ ಒಂದು ದೊಡ್ಡದೊಂದು ರೋಡ್ ಇದೆ, MG ರೋಡ್, ತುಂಬ ಚೆನ್ನಾಗಿದೆ ಅದು. ಅಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ. ಅಲ್ಲಿ ತುಂಬ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇದ್ದಾವೆ. ಅಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಇತ್ತು. ಸೊ ಆ ರೆಸ್ಟೋರೆಂಟಲ್ಲಿ ಕೂಡ ಒಳ್ಳೆ ದೋಸೆ ಮಾಡ್ತಿದ್ರು. ಅದು ಮತ್ತು ಏನು, ಅವ್ರು ತುಂಬ ಒಂಚೂರು ಲಕ್ಸುರಿಯಸ್ ಆಗಿತ್ತು. ಲೈಕ್ ಲೈಟ್ಸು ಮತ್ತು AC ಫ್ಯಾನು ಮತ್ತು ಏನು ಡೈನಿಂಗ್ ಟೇಬಲ್ ಎಲ್ಲ ತುಂಬ ಏನು ಡೆಕೋರೇಟ್ ಆಗಿ ಮಾಡಿಬಿಟ್ಟು ಪಾಟ್ಸು, ಫ್ಲವರ್ ಪಾಟ್ಸು ಎಲ್ಲ ಇಟ್ಟಿದ್ರು. ಜನರು ಮಾತ್ರ ಅಲ್ಲಿ ತುಂಬ ಕಡಿಮೆ ಹೋಗ್ತಿದ್ರು. ಅಲ್ಲಿ ದೋಸೆ ಬಂದುಬಿಟ್ಟು 55 ರೂಪಾಯಿ ದೋಸೆ. ಬಟ್ ಅದನ್ನು ಮಾಡೋಕ್ಕಾಗೋ ಕಾಸ್ಟು ಅಂದರೆ ಎಲ್ಲ ಈ ಕರೆಂಟ್ ಬಿಲ್ಲು ಅದು ಇದು ಎಲ್ಲ ಸೇರಿಸ್ಬಿಟ್ಟು ಅವ್ರಿಗಾಗೋ ಕಾಸ್ಟ್ ಬಂದುಬಿಟ್ಟು 50 ರೂಪಾಯಿ ಆಗ್ತಿತ್ತಂತೆ. ಸೊ ಅದು 55 ರೂಪಾಯಿ ಮಾರ್ತಿದ್ರು ಅವರು. ಸೊ ಊರೆಲ್ಲ ಸುತ್ತರ್ದಿದ್ದಾಯ್ತಲ್ವ, ಮತ್ತು ಮನೆಗೆ ಹೋದ್ವಿ ನಾವು. ಮನೆಗೆ ಹೋಗಿದ ತಕ್ಷಣ ಮತ್ತೆ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದೆ, ಮಲಗಿಬಿಟ್ಟು 10 ಗಂಟೆ ಆ ಟೈಮ್ ಮಲಗಿದ್ದೀನಿ. ಮತ್ತು 11 ಗಂಟೆ ಆ ಟೈಮ್ಗೆ ಎಲ್ಲರೂ ಜೋರಾಗಿ ಮಾತಾಡ್ತಿದ್ರು ಮನೆಯಲ್ಲಿ. ಸೊ ಏನಾಯಿತು ಅಂತ ಅಂದ್ಬಿಟ್ಟು ಕೇಳಿದ್ರೆ, ಆ ತಾತ ಇವತ್ತು ತೀರ್ಕೊಬಿಟ್ರಂತೆ ಅಂತ ಅಂದ್ಬಿಟ್ಟು ಒಂದು ಸ್ಯಾಡ್ ನ್ಯೂಸ್ ಹೊರಗಡೆ ಬಂದುಬಿಡ್ತು. ಸೊ ಹಂಗಾಗ್ಬಿಟ್ಟು ಆ ತಾತನ ಅಂಗಡಿಗೆ ಎಲ್ಲರೂ ಸಾಲ ಕೊಟ್ಟಿರೋರು ಮತ್ತು ಆ ತಾತನ ಅಂಗಡಿಯಲ್ಲಿ ಇನ್ವೆಸ್ಟ್ ಮಾಡಿರೋರು ಎಲ್ಲರೂ ಇದ್ರಲ್ವ, ಅವರೆಲ್ಲ ಕೂಡ ನಮ್ಮ ಅಂಕಲ್ ಇದ್ರಲ್ವ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದಲ್ವ ನಮ್ಮ ಅಂಕಲ್ ಸೆಬಿ ಅವರು. ಸೊ ಅವ್ರು ಕಾಲ್ ಮಾಡಿದ್ರು, ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದಾರೆ, ಇಲ್ಲ ನಾನು ಶೇರ್ಸ್ ಸೆಲ್ ಮಾಡಬೇಕು ನನಗೆ ಬೇಡ ಇವು ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಸೊ ಆ ಟೈಮಲ್ಲಿ, ಆ ಮಿಡ್ ನೈಟ್ ಟೈಮಲ್ಲಿ ನಮ್ಮ ಅಂಕಲ್ ಹೇಳಿದ್ರು, ಇವಾಗ ಏನಯ್ಯ ನಿಂದು, ಏನು ತಾತ ತೀರ್ಕೊಂಡಿದ್ದ ತಕ್ಷಣ ಏನೋ ಆಗೋಯ್ತಾ ಅಂತ ಅಂದ್ಬಿಟ್ಟು. ಸರಿ ಒಂದು ಕೆಲಸ ಮಾಡಿ, ನಾಳೆ 9 ಗಂಟೆಗೆ ಬಂದುಬಿಡಿ ನನ್ನ ಆಫೀಸ್ ಹತ್ರ,
9 ಗಂಟೆಗೆ ಓಪನ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂದರು. ಜನರೆಲ್ಲೂ 5:30ಗೆ ಅಲ್ಲಿ ಕ್ಯೂ ನಿಂತ್ಬಿಟ್ಟಿದ್ದಾರೆ ಆ ಒಂದು ಶೇರ್ಸ್ ಸೆಲ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ ತಾತನ ಅಂಗಡಿಗೆ ಅಲ್ಲಿ ಎಲ್ಲ ಶೇರ್ಸ್ ತೊಗೊಂಡಿರೋರಲ್ಲ. ಅದೇ ನೈಟು ಇನ್ನೊಂದು ನ್ಯೂಸ್ ಹೊರಗಡೆ ಬಂತು. ಏನಂದರೆ ಇನ್ನೊಂದು ಹೋಳಿಗೆ ಅಂಗಡಿಯಲ್ಲಿ MLA ಅವರು 1,000 ಹೋಳಿಗೆ ಆರ್ಡರ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಬಂತು. ನ್ಯೂಸ್ ಬಂದ ತಕ್ಷಣ ಏನಾಯಿತು, ನಮಗೆ ಕ್ಯೂರಿಯಸ್, ಏನು ಅವ್ರಿಗೆ ತುಂಬ ಲಾಭ ಬಂದ್ಬಿಡುತ್ತಲ್ವಾ, ಆರ್ಡರ್ ಬಂದಿದೆ ಅಂದರೆ ಡೆಫಿನೆಟ್ಲಿ ಲಾಭ ಬಂದೇ ಬರುತ್ತಲ್ವಾ. ಸೊ ಹಂಗಾಗ್ಬಿಟ್ಟು ನಾವೇನು ಮಾಡಿದ್ವಿ, ಕ್ಯಾಟ್ರಿಂಗ್ ಸರ್ವಿಸ್ ಕೊಡ್ತಿದ್ರಲ್ವ ಅವ್ರ ಶೇರ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದರೆ ಅಲ್ಲೂ ಕೂಡ ಜಾಸ್ತಿ ಜನ, ಅಲ್ಲೂ ಕೂಡ 5 ಗಂಟೆಗೆ ಜನ ಇದ್ದಾರೆ. ಆದಮೇಲೆ ನೋಡ್ತೀವಿ ಈ ಕಡೆ ತಾತನ ಕಡೆ ಇವರೆಲ್ಲ ಸೆಲ್ ಮಾಡ್ತಿದ್ದಾರೆ, ಈ ಕಡೆ ಇವರೆಲ್ಲ ಬೈ ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ ಜನರು ನೋಡಿದ ತಕ್ಷಣ ಅಂಕಲ್ ತುಂಬ ಶಾಕ್ ಆಗಿಬಿಟ್ಟು ಅದಕ್ಕೆ ಹೇಳಿದ್ರು, ಎಲ್ಲ ಶೇರ್ಸ್ ತಂದುಬಿಟ್ಟು ಇಡ್ರಯ್ಯ ನೀವು, ಒಂದಾದ್ಮೇಲೆ ಒಂದು ನಾನೇ ಕರೆದ್ಬಿಟ್ಟು ನಿಮಗೆ ಎಷ್ಟೆಷ್ಟಕ್ಕೆ ಸೆಲ್ ಮಾಡ್ಬೇಕಂತ ಅಂದ್ಬಿಟ್ಟು ಒಂದು ಆವ್ರೇಜ್ ಮಾಡಿಬಿಟ್ಟು ನಾನು ಕೊಡ್ತೀನಿ, ಒಂದು 15 ನಿಮಿಷ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಅಂದರು. ಸೊ 9 ಗಂಟೆಗೆಲ್ಲ ಇಟ್ಕೊಂಡ್ರು. ಅದಾದಮೇಲೆ 15 ನಿಮಿಷಕ್ಕೆ ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡಿಬಿಟ್ರು. ತಾತನ ಶೇರ್ ಬಂದ್ಬಿಟ್ಟು ಅದನ್ನು 500 ರೂಪಾಯಿ ಇತ್ತು ಫಸ್ಟ್ ನಿನ್ನೆ. ಅದು ಆ ತಾತ ತೀರ್ಕೊಳ್ಳೋದಕ್ಕಿಂತ ಮುಂಚೆ. ಏನು ಆ ತಾತ ತೀರ್ಕೊಂಡಾದ್ಮೇಲೆ ಇವತ್ತು ಬೆಳಿಗ್ಗೆ ಎಲ್ಲರೂ ಸೆಲ್ ಮಾಡೋಕ್ಕೆ ಬಂದ್ರಲ್ವಾ, ಎಲ್ಲರೂ ಕೂಡ ಯಾರು ತೊಗೊಳಕ್ಕೆ ರೆಡಿ ಇಲ್ಲ, ಎಲ್ಲರೂ ಸೆಲ್ ಮಾಡೋಕ್ಕೆ ಬಂದಿದ್ದಾರಲ್ವಾ. ಹಂಗಾಗ್ಬಿಟ್ಟು ಒಂಚೂರು ಕಡಿಮೆ ಕಾಸ್ಟ್ಗಾದರೂ ಆಗಲಿ ತೊಗೊಂಡ್ಬಿಡ್ರಪ್ಪ ಯಾರಾದರೂ ಅಂತಂದು ರೆಡಿ ಆಗಿದ್ದಾರೆ. ಅದಕ್ಕೆ ಅದನ್ನು 450 ರೂಪಾಯಿಗೆ ಎಲ್ಲ ಆವ್ರೇಜ್ ಮಾಡಿಬಿಟ್ಟು ನಮ್ಮ ಅಂಕಲ್ ಡಿಸೈಡ್ ಮಾಡಿ ಇಟ್ಟರು ಅಲ್ಲಿ. ಯಾಕೆಂದರೆ ಎಲ್ಲರೂ ಸೆಲ್ ಮಾಡೋಕ್ಕೆ ಬಂದಿದ್ರೆ ಎಲ್ಲರೂ ಕಡಿಮೆ ಕಾಸ್ಟಿಗೆ ಕೊಡೋಕೆ ರೆಡಿ ಇದ್ದಾರೆ. 450ಕ್ಕೆ ಆಯ್ತದು. ಅದಾದಮೇಲೆ ಮತ್ತೆ ಈ ಕಡೆ ನೋಡಿದ್ರೆ ಆ ಹೋಳಿಗೆ ಅಂಗಡಿಯವ್ರಿಗೆ ಆ ಶೇರು ಅವ್ರದ್ದು 500 ರೂಪಾಯಿ ಇದ್ದಿದ್ದು 600 ರೂಪಾಯಿಗೆ ಡಿಸೈಡ್ ಮಾಡಿದ್ರು. ಯಾಕೆಂದರೆ ತುಂಬ ಜನ ತೊಗೊಳ್ಳೋರೇ ಇದ್ದಾರೆ ಇಲ್ಲಿ. ಹಂಗಾಗ್ಬಿಟ್ಟು 600 ರೂಪಾಯಿಗೆ ಡಿಸೈಡ್ ಮಾಡಿ ಇಟ್ಟರು ನಮ್ಮ ಅಂಕಲ್. ಇಲ್ಲಿ 450 ಇಲ್ಲ 600 ರೂಪಾಯಿ ಆ ಥರ ಡಿಸೈಡ್ ಮಾಡಿಟ್ಟಿದ ತಕ್ಷಣ ಇಲ್ಲಿ ಫಸ್ಟು ಈ ತಾತಂದು ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ಏನಾಯಿತು ಅಂದರೆ 450 ಅಂದಿದ ತಕ್ಷಣ ಒಂಚೂರು ಜನರು ಅಟ್ರಾಕ್ಟ್ ಆಗಿಬಿಟ್ರು. ಅಯ್ಯೋ ಒಂಚೂರು ಜಾಸ್ತಿ ಕಡಿಮೆ ಕಾಸ್ಟಿಗೆ ಸಿಗ್ತಿದೇನೋ, ಈ ಟೈಮಲ್ಲಿ ಕೊಂಡ್ಕೋಬೋದೇನೋ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಕೊಂಡ್ಕೊಳಕ್ಕಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜನ ಮುಂದೆ ಹೋದರು. ಅವಾಗ 450 475 ಆಯಿತು. ಅದಾದ್ಮೇಲೆ ಮತ್ತೆ ಭಯಪಟ್ಟರು, ಬೇಡಪ್ಪ ಯಾಕೆ ಸುಮ್ಮನೆ ಅವರು ಯಾರು ಕಂಟಿನ್ಯೂ ಮಾಡಲ್ವೇನೋ ಅಂತ ಅಂದ್ಬಿಟ್ಟು. ಸೊ ಏನು ಮಾಡಿದ್ರು, ಅವರು ಕೂಡ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 400ಕ್ಕೆ ಮತ್ತೇನು 350 300ಕ್ಕೆಲ್ಲ ಹೋಯ್ತು. ಅದಾದಮೇಲೆ ಮತ್ತೆ ಅಂಕಲ್ ಬಂದ್ಬಿಟ್ಟು ಬೈದ್ಬಿಟ್ರು, ಏನರ ನೀವು ಅವ್ರಿಗೆ ಹೆಂಡ್ತಿ ಮಕ್ಳಿಲ್ವಾ, ನೀವು ಆ ಥರ ಸೆಲ್ ಮಾಡಿಬಿಟ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ರು. ಬೈದಿದ ತಕ್ಷಣ ಏನಾಯಿತು, ಇನ್ನು 250ಕ್ಕಿಂತ ಕಡಿಮೆ ಯಾವನ ಮಾರಬಾರ್ದು ಅಂತ ಅಂದ್ಬಿಟ್ಟು ಒಂದು ರೂಲ್ ಮಾಡಿಬಿಟ್ರು ಅಲ್ಲಿ. ಅದಾದಮೇಲೆ ಮತ್ತೆ ಹಂಗೆ 500ಕ್ಕಿಂತ ಜಾಸ್ತಿ ಕೂಡ ಯಾರು ಮಾರಬಾರ್ದು ಅಂತ ಅಂದ್ಬಿಟ್ಟು ರೂಲ್ ಮಾಡಿಬಿಟ್ರು ಅಲ್ಲಿ. ರೂಲ್ ಮಾಡಿಬಿಟ್ಟ ತಕ್ಷಣ ಜನರು ಸರಿ ಅಂತ ಅಂದ್ಬಿಟ್ಟು ಅದನ್ನ ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊತ 400 ರೂಪಾಯಿಗೆ ಆವತ್ತು ಮಧ್ಯಾಹ್ನ 3:15 ಅಷ್ಟರಲ್ಲಿ ನಿಲ್ಲಿಸ್ಬಿಟ್ರು ಅಲ್ಲಿಗೆ. ಮತ್ತು ಇಲ್ಲಿ ಹೋಳಿಗೆ ಅಂಗಡಿ ಇವ್ರದ್ದು ಇಂಟ್ರೆಸ್ಟಿಂಗ್, ಇವ್ರದ್ದು ಓಪನ್ ಆಗಿದ್ದೆ ಮೇಲೆ ಅಲ್ವಾ, ಎಷ್ಟು 500 ರೂಪಾಯಲ್ಲಿ. ಅದಾದಮೇಲೆ ಮತ್ತೆ ತುಂಬ ಜಾಸ್ತಿ ಕಾಸ್ಟ್ ಆಯ್ತೇನೋ ಈ ಶೇರ್ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಏನು ಮಾಡಿದ್ರು, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಮಾರಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಒಂದು ಸ್ವಲ್ಪ ಸ್ಲೈಡ್ ಆಯಿತು, ಎಷ್ಟು 450 ತನಕ ಬಂದ್ಬಿಟ್ಟು ಮತ್ತೆ ಜಾಸ್ತಿ ಆಯಿತು. ಜಾಸ್ತಿ ಆಗಿಬಿಟ್ಟು ಮತ್ತೆ ತುಂಬ ಜಾಸ್ತಿ ಆಗ್ತಿರೋದು ನೋಡ್ಬಿಟ್ಟು ಮತ್ತೆ ಅಂಕಲ್ ಬಂದ್ಬಿಟ್ಟು ಬೈದರು, ಏನರ ನೀವು ಒಂದೇ ಶೇರ್ ಮೇಲೆ ಇಷ್ಟಿಷ್ಟು ಇನ್ವೆಸ್ಟ್ ಮಾಡಿದ್ರೆ ಹಿಂಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಯಾವನು 600 ರೂಪಾಯಿ ಮೇಲೆ ಮಾರಬಾರ್ದು ನೀವು ಇಲ್ಲಿ ಅಂತ ಅಂದ್ಬಿಟ್ಟು ಅಂದರು. ಸೊ ಹಂಗಾಗ್ಬಿಟ್ಟು 600 ರೂಪಾಯಿ ಹೋಗಿದ ತಕ್ಷಣ ಅಲ್ಲಿ ಟ್ರೇಡೇ ಆಗಬಾರ್ದು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ರು ಅಂಕಲ್. ಸೊ 600 ರೂಪಾಯಿಗೂ ಮತ್ತು 400 ರೂಪಾಯಿಗೂ ಮಧ್ಯನೇ ಇರಬೇಕು ನಿಮ್ಮ ಟ್ರೇಡ್ ಏನಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರಲ್ವಾ. ಸೊ ಹಂಗಾಗ್ಬಿಟ್ಟು ವಿತಿನ್ ಆ ಒಂದು ರೇಂಜಲ್ಲೇ ಈ ಒಂದು ಶೇರ್ ಟ್ರೇಡ್ ಆಯಿತು. ಇದೆಲ್ಲ ಆಗಿದ್ದಾಗಲಿ ಮತ್ತೆ ಏನಾಯಿತು, ತಾತ ತೀರ್ಕೊಂಡಿರೋ ಇನ್ನೂ ಮಣ್ಣು ಮಾಡಿಲ್ಲ. ಆ ಟೈಮಲ್ಲಿ ಏನಾಯಿತು, ಈ ಬ್ಯಾಂಕ್ ಅವರು ಮತ್ತು ತುಂಬ ಜನ ಯಾರ್ಯಾರು ಸಾಲ ಕೊಟ್ಟಿದ್ರು ಅವರೆಲ್ಲ ಕೂಡ ಬಂದರು ತಾತವ್ರ ಮನೆ ಹತ್ರ. ಬಂದುಬಿಟ್ಟು ಇಲ್ರಯ್ಯ ನೀವು ಫಸ್ಟು ಶವ ತೆಗಿಬಾರ್ದು, ಇಲ್ಲಿಂದ ಬಾಡಿ ತೆಗಿಬಾರ್ದು ಅಂತ ಅಂದ್ಬಿಟ್ಟು ಕಿತ್ತಾಡ್ತಿದ್ರು. ಅವರ ಮೊಮ್ಮಗ ನಮ್ಮ ಫ್ರೆಂಡ್ ಇದ್ನಲ್ವ ಅವನು ಸರಿ ಆಯ್ತಣ್ಣ ನಿಮ್ದೆಲ್ಲ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಆ ಶಾಪ್ ಎಲ್ಲ ಮಾರಿಬಿಟ್ಟ. ಆ ಶಾಪ್ ಏನಿತ್ತಲ್ವ ಆ ತಾತನ ಹೆಸರಲ್ಲಿತ್ತಲ್ವ ಅದೆಲ್ಲ ಮಾರಿಬಿಟ್ಟು ಅದೇನೇನಿದೆಯೋ ಅದೆಲ್ಲ ಸೆಟ್ಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಏನು ಮಾಡ್ದ ಬ್ಯಾಂಕ್ ಅವ್ರಲ್ಲೆಲ್ಲ ಏನು ಲೋನ್ ತೊಗೊಂಡಿದ್ರಲ್ಲೋ ಫಸ್ಟ್ ಬ್ಯಾಂಕ್ ಅವ್ರಿಗೆ ಕೊಟ್ಬಿಟ್ಟ. ಅದಾದಮೇಲೆ ಮತ್ತೆ ತಾತನಿಗೆ ಫಸ್ಟು ಅಂಗಡಿ ಸ್ಟಾರ್ಟ್ ಮಾಡಬೇಕಾದ್ರೆ 10 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದಂತೆ. ಆ ಅಂಗಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಕೊಟ್ಟಿದ್ರಲ್ವ, ಆ ಕಷ್ಟ ಕಾಲದಲ್ಲೆಲ್ಲ ಹೆಲ್ಪ್ ಮಾಡಿದ್ರಲ್ವ, ಅವ್ರಿಗೆ ಕೊಟ್ಬಿಟ್ಟು ಅವ್ರು ಸೆಟ್ಲ್ ಮಾಡಿಬಿಟ್ಟ. ಮತ್ತು ಇನ್ನು ಮಿಕ್ಕಿರೋ ಈ ಶೇರ್ ಹೋಲ್ಡರ್ಸ್ ಇದ್ರಲ್ವ, ಈ ಹೋಟ್ಲಲ್ಲಿ ಶೇರೆಲ್ಲ ತೊಗೊಂಡಿದ್ರಲ್ವ ಅವ್ರಿಗೆಲ್ಲ ಕೊಟ್ಬಿಟ್ಟು ಅಲ್ಲಿ ಕ್ಲೋಸ್ ಮುಗಿಸ್ಕೊಬಿಟ್ಟ. ಈ ಕಡೆ ಬಂದರೆ ಈ ಹೋಳಿಗೆ ಅಂಗಡಿಯವ್ರು ಏನಂದ್ರು ಅಂದರೆ ಅವ್ರಿಗೆ ತುಂಬ ಪ್ರಾಫಿಟ್ ಜಾಸ್ತಿ ಬಂದುಬಿಡ್ತಲ್ವ MLA ಕಡೆಯಿಂದ. ಆ ಎಕ್ಸ್ಟ್ರಾ ಪ್ರಾಫಿಟ್ ಏನು ಬಂದಿತ್ತಲ್ವ ಆ ಎಕ್ಸ್ಟ್ರಾ ಪ್ರಾಫಿಟ್ಟು ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಶೇರ್ ಹೋಲ್ಡರ್ಸ್ ಯಾರಿದ್ರಲ್ವ ಅವರೆಲ್ಲ ನಮ್ಗೆ ಯಾವಾಗಲೂ ಹೆಲ್ಪ್ ಮಾಡ್ತಿರ್ತಾರಲ್ವ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಬಿಟ್ರು ಸ್ವಲ್ಪ ಎಷ್ಟು ಒಂದು ಈಕ್ವಲ್ ಅಮೌಂಟಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಎಷ್ಟು 100 ಶೇರ್ ಇದೆ ಅಂತ ಅಂದರೆ ಒಂದು 500 ರೂಪಾಯಿ ಬಂದಿದೆ ಅಂತ ಅಂದರೆ ಒಬ್ಬೊಬ್ರಿಗೆ 5-5 ರೂಪಾಯಿ ಬರುತ್ತಲ್ವ. ಆ 5-5 ರೂಪಾಯಿ ಒಂದೊಂದು ಶೇರ್ ಥರ ಕೊಟ್ಬಿಟ್ರು.
ಸರಿನಾ. ಕೆಲವೊಬ್ರಿಗೆ 2 ಶೇರ್ ಹೊಂದಿದ್ರು, ಕೆಲವೊಬ್ರು 3, ಕೆಲವೊಬ್ರು 4 ಅಂಥವ್ರಿಗೆಲ್ಲ ಒಂಚೂರು ಜಾಸ್ತಿ ದುಡ್ಡು ಬಂತು. ಇನ್ನೂ ಒಂದು ಸ್ವಲ್ಪ ಅಮೌಂಟು ಮಿಕ್ಕಿತ್ತು ಅವ್ರ ಹತ್ರ. ಮಿಕ್ಕಿರೋದು ಅಮೌಂಟ್ನ ಇವರು ಸ್ಟೋರ್ ಮಾಡಿ ಇಟ್ಕೊಂಡ್ರು, ಒಂದು ಕಡೆ ಸೈಡ್ಗೆ ಇಟ್ಕೊಂಡ್ರು. ಫ್ಯೂಚರ್ ಬಿಸ್ನೆಸ್ ಡೆವಲಪ್ಮೆಂಟ್ಗೋಸ್ಕರ ಆಗುತ್ತೆ ಅಂತ ಅಂದ್ಬಿಟ್ಟು, ಏನು ಫ್ಯೂಚರ್ ಪ್ಲಾನಿಂಗ್ಗೋಸ್ಕರ ಅಂತ ಅಂದ್ಬಿಟ್ಟು ಇಟ್ಕೊಂಡ್ರು. ಯಾರು? ಹೋಳಿಗೆ ಅಂಗಡಿಯವರು. ಅದು ಅದೇ ಥರ ಇಟ್ಕೊಂತ ಅವ್ರು ಏನಾಯ್ತಂದರೆ, ಸೊ ಎಲ್ಲ ಕೂಡಿಟ್ಟಿದ್ದ ಅಮೌಂಟ್ ಏನು ಮಾಡಿದ್ರು ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ತುಂಬ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗಿದ್ದು ನೋಡಿಬಿಟ್ಟು ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಅವಾಗ ಏನು ಮಾಡಿದ್ರು ಅಂದರೆ, ಫಸ್ಟು ಆ ಅಮೌಂಟ್ನ ಶೇರ್ಸ್ ಆಗಿ ಕನ್ವರ್ಟ್ ಮಾಡಿಬಿಡೋಣ, ಅಟ್ಲೀಸ್ಟ್ ಜನರ ಹತ್ರದಿಂದ ನಮಗೂ ಏನೋ ಟ್ರಾನ್ಸ್ಫರ್ ಆಗುತ್ತೆ, ಒಂಚೂರು ಜಾಸ್ತಿ ಆದರೂ ಶೇರ್ಸ್ ಆಗ್ತವೆ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಂಡ್ರು. ಅವ್ರು ಅಂದ್ಕೊಂಡ್ಬಿಟ್ಟು ಏನು ಮಾಡಿದ್ರು ಅಂದರೆ, ಯಾವ ಥರ ಅಂದರೆ ಇವಾಗ ಸದ್ಯಕ್ಕೆ ಅಂತೂ ಏನು ಪ್ರತಿ 2 ಶೇರ್ಗೆ 1 ಶೇರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಟ್ರು. ಅವಾಗ ಜನರು ಸುಮ್ಮನೆ ಇರ್ತಾರ, ಮತ್ತೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನರು ಬೇರೆ ಕಡೆಯಿಂದ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದಕ್ಕೆ ಇವ್ರಿಗೆಲ್ಲ ಹೆಂಗಪ್ಪ ಕೊಡೋದು ಹಿಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವರು ಒಂದು ಪ್ಲ್ಯಾನ್ ಮಾಡಿದ್ರು. ಸರಿ ಆಯಿತು ಕೊಡ್ತೀವಿ, ಬಟ್ ಯಾರು ಲಾಸ್ಟ್ ಟೈಮ್ ಹಿಂದಿನ ವರ್ಷ ಇದೇ ಥರ ಪ್ರಾಫಿಟ್ ಬಂದಾಗ ಆಲ್ರೆಡಿ ಒಂದ್ಸರಿ ಕೊಟ್ಟಿದ್ರು ಅವರು, ಆ ಥರ ಕೊಡೋದಕ್ಕಿಂತ ಮುಂಚೆ ಯಾರು ಶೇರ್ಸ್ನ ಬೈ ಮಾಡಿ ಅವತ್ತಿಂದ ಇವತ್ತಿನ ತನಕ ಯಾರು ಇಟ್ಕೊಂಡಿದ್ರೋ ಅವ್ರಿಗೆ ಮಾತ್ರನೇ ಕೊಡೋದು ಅಂತ ಅಂದ್ಬಿಟ್ಟು ಇವ್ರು ಡಿಸೈಡ್ ಮಾಡಿಬಿಟ್ರು. ಸೊ ಡಿಸೈಡ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ರು. ಸೊ ಯಾರ್ಯಾರಿದ್ರು ಅವ್ರು ಮಾತ್ರ ಬೆನಿಫಿಟ್ ತೊಗೊಂಡ್ರು. ಅದಾದ್ಮೇಲೆ ಮತ್ತೆ ಈ ತಾತ ಮೊಮ್ಮಗ ಇದ್ನಲ್ವಾ, ಇವನು ಪಾಪ ಇವ್ನಿಗೆ ಯಾರೂ ಇಲ್ಲ. ಇವನಿಗೆ ನಾಲೆಡ್ಜ್ ತುಂಬ ಚೆನ್ನಾಗಿದೆ. ಅವನೇನು ಮಾಡ್ದ, ಇಲ್ಲೋ ನಾನು ಏನು ಮಾಡೋಕ್ಕಾಗಲ್ಲ, ನನಗಿನ್ನೇನು ಮಾಡೋಕ್ಕಾಗ್ತಿಲ್ಲ, ಸೊ ನಾನು ಫಸ್ಟು ಇದನ್ನು ಈ ಶಾಪ್ನೇ ಡೆವಲಪ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂದ. ಅದಕ್ಕೆ ಸರಿ ನಾಪ ಇವಾಗ ದುಡ್ಡೆಲ್ಲಿಂದ ತರ್ತೀನಿ ಅಂದರೆ, ಕೊಡೋ 1 ಲಕ್ಷ ಕೊಡೋ, ನಿನಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂದ. ಅದಕ್ಕೆ ನಾನು ಸರಿನಪ್ಪ ಕೊಡ್ತೀನಿ, ನಿನಗೇನು ನಾಲೆಡ್ಜ್ ಇದೆ ಅಂತಂದರೆ, ನಮ್ಮ ತಾತನ ಹತ್ರ ಎಲ್ಲ ಕಲ್ತಿದ್ದೀನಿ ಕಣೋ ನಾನು ಅಂತ ಅಂದ್ಬಿಟ್ಟಂದ. ಅವನು ಅವತ್ತು ಎಕ್ಸ್ಪ್ಲೇನ್ ಮಾಡೋದಲ್ವ, ಚಟ್ನಿ ತಿನ್ನಬೇಕಾದ್ರೆ ಏನೇನು ಚಟ್ನಿಯಲ್ಲಿ ಏನೇನು ಹಾಕಿದ್ರು ಅಂತ ಅಂದ್ಬಿಟ್ಟು ಅದೆಲ್ಲ ನೆನಪಾಯ್ತು ನನಗೆ. ಸರಿ ಆಯ್ತಪ್ಪ ಅಂತ ಅಂದ್ಬಿಟ್ಟು 1 ಲಕ್ಷ ತಂದ್ಬಿಟ್ಟು ಅವ್ನ ಕೈಲಿ ಕೊಟ್ಟಾದಮೇಲೆ ನಾನು ಹೇಳಿದೆ ಏನಂದರೆ, ಲೋ ಇದು ನಾನು ತುಂಬ ಕಷ್ಟಪಟ್ಟಿರೋ ದುಡ್ಡು ಸರಿನಾ, ಇದು ನಾನು ಗೋಲ್ಡ್ ಕಾಯಿನ್ಸ್ ಇದ್ದಂಗೆ, ನಿನಗೆ ಪೇಪರ್ ಇರ್ಬೋದು ಬಟ್ ಗೋಲ್ಡ್ ಕಾಯಿನ್ಸ್ ಇದ್ದಂಗೆ ತುಂಬ ಹುಷಾರಾಗಿ ಯೂಸ್ ಮಾಡು ಅಂತ ಅಂದ್ಬಿಟ್ಟು ಅಂದ. ಏನು ಅಳಬೇಡ ಬಿಡಪ್ಪ, ನಿನಗೆ ಬಡ್ಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂದ. ಸರಿ ಅಪ್ಪ ಆಯ್ತು, ಎಷ್ಟು ಕೊಡ್ತೀನಿ ಅಂತಂದರೆ 1 ತಿಂಗಳಾದಮೇಲೆ 20% ಜಾಸ್ತಿ ಮಾಡಿಬಿಟ್ಟು ಕೊಡ್ತೀನಿ ಅಂತಂದ. ಸರಿ ಆಯಿತು ಅಂತ ಅಂದ್ಬಿಟ್ಟಂದೆ. ನೆಕ್ಸ್ಟ್ ಮಂತ್ಗೆ ಅವನು ಒಂಚೂರು ಬಿಸ್ನೆಸ್ ಡೆವಲಪ್ ಮಾಡ್ದ. ನೆಕ್ಸ್ಟ್ ಮಂತ್ಗೆ 1,20,000 ನನಗೆ ಕೊಟ್ಟಾದ್ಮೇಲೆ ಏನು ಮಾಡಿದೆ, ನಾನು ಆ ಅಮೌಂಟ್ನ ತೊಗೊಂಡೋಗಿ ಮತ್ತೆ ಅವನಿಗೆ ಕೊಟ್ಟರೆ ಆ 20,000ಕ್ಕೂ ಬಡ್ಡಿ ಸೇರಿಸ್ಬಿಟ್ಟು ಸೊ ಎಷ್ಟು ಕೊಟ್ಟ ಅಂದರೆ 1,44,000 ಕೊಟ್ಟ. ಅದಾದಮೇಲೆ ಮತ್ತೆ ನೆಕ್ಸ್ಟು ಅದನ್ನು ಮತ್ತೆ ಅದೇ ಥರ ಕೊಡ್ತಾ ಇದ್ದೆ. ಕೊಡ್ತಾ ಈ ಅವ್ನು ಕೊಡಬೇಕಾದ್ರೆ ಪ್ರತಿ ಸಲ ಒಂದು ಹೇಳ್ತಿದ್ದ ಏನಂದರೆ, ನೋಡೋ ನಿನ್ನ ದುಡ್ಡು ಮರಿ ಹಾಕಿದೆ ಅಂತ ಅಂದ್ಬಿಟ್ಟು ಕೊಡ್ತಿದ್ದ ಅವನು. ಇದನ್ನ ನೋಡ್ಕೊಬಿಟ್ಟು ನಮ್ಮ ಫ್ರೆಂಡ್ ಇನ್ನೊಬ್ಬ ಇದ್ದ. ಅವನೇನು ಮಾಡ್ದ ಅಂತಂದರೆ, ಯಾರೋ ತುಂಬ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಅಂತ ಅಂದ್ಬಿಟ್ಟು ಈ ಅಂಕಲ್ ಒಳಗಡೆ ಸಂಧಿಯಲ್ಲಿ ಹೋಗಿದ ತಕ್ಷಣ ಅಲ್ಲಿ ಒಂಚೂರು ಹುಳುಗಳಾಕಿರೋದು ರಾಗಿ ದೋಸೆ ಮಾಡ್ತಿದ್ನಲ್ವ, ಆ ಅಂಕಲ್ ಕೊಟ್ಟಿದ್ದಾನೆ ಹೋಗ್ಬಿಟ್ಟು. ತುಂಬ ಜನರು ಆ ಅಂಕಲ್ ತುಂಬ ಕಡಿಮೆ ಕಾಸ್ಟ್ಗೆ ದೋಸೆ ಮಾಡ್ತಿದ್ದಾರೆ, ಚೆನ್ನಾಗಿ ಸೇಲ್ ಆಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು ತುಂಬ ಜನ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಏನಾಯಿತು ಅಂದರೆ, ಅದು ತುಂಬ ಒಳಗಡೆ ಇದೆ, ಜನರು ಯಾರೂ ಬಂದಿಲ್ಲ, ಸೊ ಅವ್ರು ಲಾಸ್ ಆಗೋದ್ರು. ಅದೇ ಥರ ಇವನು ಕೂಡ ಲಾಸ್ ಆಗೋದ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇಲ್ಲಿ ಉದ್ಧಾರಾಗಿದ್ದಾರು ನಮ್ಮ ಫ್ರೆಂಡ್ ಇನ್ನೊಬ್ಬ ಇದ್ನಲ್ವ, ಆ ತಾತ ಮೊಮ್ಮಗ ಅವನು. ಸರಿನಾ? ಓಕೆ, ದೆನ್ ನೆಕ್ಸ್ಟ್. ಸೊ ಇವಾಗಿನ ತನಕ ಏನು ಮಾತಾಡ್ಕೊಂಡ್ವಲ್ಲ, ಇದೇನು ಸ್ಟೋರಿ ಅಲ್ಲ, ಇದೆಲ್ಲ ಕೂಡ ನಿಮ್ಮ ಸಿಲೆಬಸ್. ಬನ್ನಿ ಇಲ್ಲಿ ತೋರಿಸ್ತೀನಿ ಪ್ರಾಕ್ಟಿಕಲ್ಲಾಗಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅದನ್ನು ಒಂಚೂರು ರಿವೈಸ್ ಮಾಡಿಬಿಡೋಣ ಇಲ್ಲಿ. ಸೊ ಫಸ್ಟ್ ಏನು ಮಾಡಿದ್ವಿ, ನಾವು ಅಂಕಲ್ ಹತ್ರ ಪರ್ಮಿಷನ್ ತೊಗೊಂಡ್ವಿ. ಏನು ಡ್ರಾಫ್ಟ್ ಪೇಪರ್ಸ್, ನಮ್ಮ ಒಂದು ಡ್ರಾಫ್ಟ್ ಪೇಪರ್ಸ್ ಕೊಟ್ವಿ, ಅಂದರೆ ನಮ್ಮ ಕಂಪ್ನಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ವಿ ಅಂಕಲ್ಗೆ. ಸೊ ಅಂಕಲ್ ಏನು ಮಾಡಿದ್ರು, ಅಪ್ರೂವಲ್ ಕೊಟ್ಟರು ನಮಗೆ. ಕೊಟ್ಟಿದ ತಕ್ಷಣ ನಮ್ಮ ಅಂಕಲ್ 3ನ ಸೆಲೆಕ್ಟ್ ಮಾಡಿದ್ರು ಅಂತ ನಾನು ಹೇಳಿದ್ನಲ್ವ. ಒಬ್ಬರು ಶೇರ್ಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ, ಇನ್ನೊಬ್ಬರು ಬಯರ್ಸ್ನ ಮತ್ತು ಸೆಲ್ಲರ್ಸ್ನ ತೊಗೊಬರೋಕ್ಕೆ ಅಂತ ಅಂದ್ಬಿಟ್ಟು, ಇನ್ನೊಬ್ಬರು ಬಂದುಬಿಟ್ಟು ಈ ಸ್ಟಾಕ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ವಾ. ಸೊ ಅದರಲ್ಲಿ ಫಸ್ಟು ಬ್ರೋಕರ್ಸ್ ಅವ್ರದ್ದು ಏನೂ ಇಲ್ಲ, ಬಯರ್ಸು ಸೆಲ್ಲರ್ಸ್ನ ಮತ್ತು ಬಯರ್ಸ್ನ ಸೆಲ್ಲರ್ಸ್ನ ಮಾತ್ರ ಮೀಟ್ ಮಾಡಿಸ್ತಾರೆ ಅಷ್ಟೇ ಅವ್ರ ಕೆಲಸ. ಆಮೇಲೆ ಇವರೇನು ಇನ್ನೊಬ್ರು ಅಂಕಲ್ ಇದ್ರಲ್ಲ, CDSL ಮತ್ತು NSDL ಅಂತ ಅಂದ್ಬಿಟ್ಟು, ಆ ಅಂಕಲ್ಗಳು ಏನು ಮಾಡ್ತಿದ್ರು, ಆ ನಮ್ಮ ಎಲ್ಲ ಸ್ಟೋರ್ಸ್ನ ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ನಮ್ಮ ಹೆಸರು ಬರೆದು ಇಡ್ತಿದ್ರು, ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಶೇರ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು. ದೆನ್ ನೆಕ್ಸ್ಟ್, ಇದು ಇಂಪಾರ್ಟೆಂಟ್. ಈ ಅಂಕಲ್ ಇದ್ರಲ್ವಾ, ಯಾರು ಮಿಡಲ್ ಎಕ್ಸ್ಚೇಂಜ್ ಮಾಡೋ ಅಂಕಲು, ಈ ಸ್ಟಾಕ್ಸ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಕಿತ್ತಾಡೋರಲ್ವಾ, ಅದಕ್ಕೋಸ್ಕರ ಇವ್ರ ಕೆಲಸನೂ ಮತ್ತು ನಮ್ಮ ಮೇನ್ ಅಂಕಲ್ ಯಾರಿದ್ದಾರಲ್ವಾ, ಸೊ ಇವ್ರ ಕೆಲಸನೂ ಮತ್ತು ಇವ್ರ ಕೆಲಸ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ನಾನೊಬ್ಬನೇ ಫಂಡ್ಸ್ ರೈಸ್ ಮಾಡಿದ್ದು ನಮ್ಮ ಅಂಕಲ್ ಹತ್ರ ಕೇಳಿಬಿಟ್ಟು ಇಲ್ಲ, ಡಿಫ್ರೆಂಟ್ ಕಂಪ್ನಿಯವರೆಲ್ಲ ಬಂದಿದ್ದರು, ನಂದು ಬಿರಿಯಾನಿ ಒಂದೇ ಅಲ್ವಾ, ಅದೇ ಥರ ಅವ್ರದ್ದು ಕೂಡ ನಾವು ಮೆಟಲ್ಲು ಮತ್ತೇನು ತುಂಬ ಡಿಫ್ರೆಂಟ್ ಸೆಕ್ಟರ್ಸ್ ಅವ್ರು ವರ್ಕ್ ಮಾಡ್ತಿದ್ರು.
ಇವ್ರ ಕೆಲಸ ಏನು ಹೇಳಿದ್ನಲ್ವಾ, ಶೇರ್ಸ್ನ ಎಕ್ಸ್ಚೇಂಜ್ ಮಾಡಿಕೊಡೋದು ಅಂತ ಅಂದ್ಬಿಟ್ಟು. ಇವರು ಈ ಮೆಟಲ್ಸು ಮತ್ತೇನು ಬಿರಿಯಾನಿ ಮತ್ತೇನು ಆಯಿಲ್ ಸೆಕ್ಟರು ಈ ಥರ ಎಲ್ಲ ಸೆಕ್ಟರ್ಸು ಎಲ್ಲ ಡಿಫ್ರೆಂಟ್ ಟಾಪಲ್ಲಿರೋ ಕಂಪ್ನೀಸ್ ಎಲ್ಲ ಸೇರಿಬಿಟ್ಟು ಯಾವ ಥರ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟ್ ಮಾಡಿರೋದನ್ನೇ ನಾವು ಏನು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ ಅಂತ ಅಂದ್ಬಿಟ್ಟು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ. ದೆನ್ ನೆಕ್ಸ್ಟ್ ನಿಫ್ಟಿಯಲ್ಲಿ 50 ಸ್ಟಾಕ್ಸ್ ಇರ್ತವೆ, ಏನು ಸೆನ್ಸೆಕ್ಸಲ್ಲಿ 30 ಸ್ಟಾಕ್ ಇರ್ತವೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನಾನೇನು ಮಾಡಿದೆ, ನಮ್ಮ ಫ್ರೆಂಡ್ ಜೊತೆ ಮೀಟ್ ಆಗಿಬಿಟ್ಟು ತಾತನ ಹತ್ರ ಹೋದೆ. ಕರೆಕ್ಟಾ? ಆ ತಾತ ಏನು ಮಾಡಿದ್ರು, ನಮಗೆ ದೋಸೆ ಕೊಟ್ಟರು. ನಾವೇನು ಕೊಡ್ತಿದ್ದೀವೋ ಅದು ಪ್ರೈಸ್, ಆ ತಾತ ಏನು ಕೊಡ್ತಿದ್ದಾರಲ್ಲ ನಮ್ಗೆ ಟೇಸ್ಟು ಅದು ವ್ಯಾಲ್ಯೂ, ಅದಕ್ಕೇನು ಬೆಲೆ ಕಟ್ಟೋಕ್ಕಾಗಲ್ಲ. ಹೇಳಿದ್ನಲ್ವಾ, ತುಂಬ ಹಳೆ ಕಾಲದಿಂದನೂ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ದೆನ್ ನೆಕ್ಸ್ಟ್ ಅವ್ರ ಲೊಕೇಶನ್ ಎಲ್ಲಿತ್ತು, ಒಳ್ಳೆ ಸ್ಟ್ರಾಟಜಿಕ್ ಲೊಕೇಶನ್, ನಮ್ಮೂರಲ್ಲಿ ಗಾಂಧಿ ಸರ್ಕಲ್ ಹತ್ರ. ಬಟ್ ಅದು ತುಂಬ ಚಿಕ್ಕ ಅಂಗಡಿ. ಅಲ್ಲಿ ತಾತ ಎಷ್ಟಕ್ಕೆ ಮಾಡ್ತಿದ್ದಿದ್ದು ದೋಸೆ, ಫಸ್ಟು ರಾ ಮೆಟೀರಿಯಲ್ಸ್ ಆ ತಾತಕ್ಕೆ ತರಕ್ಕೆ ಎಲ್ಲದಕ್ಕೂ ಆಗ್ತಿದ್ದಿದ್ದು ಮತ್ತೇನು ರೆಂಟು ಎಲ್ಲ ಸೇರಿಬಿಟ್ಟು ಕಾಸ್ಟ್ ಆಗ್ತಿದ್ದಿದ್ದು ನಮಗೆ 20 ರೂಪಾಯಿ ಅಲ್ವಾ ಒಂದು ದೋಸೆಗೆ. ಆ ತಾತ ಕೊಡ್ತಿದ್ದಿದ್ದು ಎಷ್ಟು ನಮಗೆ, 25 ರೂಪಾಯಿಗೆ. 25 ರೂಪಾಯಿಗೆ ಅಂತಂದರೆ ಏನು, ಪ್ರತಿ 4 ರೂಪಾಯಿಗೆ 1 ರೂಪಾಯಿ ಆ ತಾತ ಏನು ಪ್ರಾಫಿಟ್ ಅರ್ನ್ ಮಾಡ್ತಿದ್ರು ಅಲ್ವಾ. ಅಂದರೆ ಪ್ರತಿ 4 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು 1 ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡ್ತಿದ್ರು ಅಲ್ವಾ. ದೆನ್ ನೆಕ್ಸ್ಟ್ ಅಂದರೆ ಅಂಗಡಿ ಅಂಥದ್ದು ಚಿಕ್ಕದಲ್ವಾ, ಸೊ ಅದನ್ನೇ ನಾವು ಸ್ಮಾಲ್ ಕ್ಯಾಪ್ ಅಂತಲೂ ಕರಿತೀವಿ, ಸರಿನಾ. ದೆನ್ ನೆಕ್ಸ್ಟ್ ಆ ತಾತ ಏನು ಮಾಡ್ತಿದ್ರು, ಪ್ರತಿ 4 ರೂಪಾಯಿನ ಇನ್ವೆಸ್ಟ್ ಮಾಡಿಬಿಟ್ಟು 1 ರೂಪಾಯಿ ತೆಗಿತಿದ್ರಲ್ವ ಪ್ರಾಫಿಟ್ಟು. ಆ 4 ಏನಿತ್ತಲ್ವಾ ಅದೇ ನಮಗೆ PE ರೇಷ್ಯೋ, ಸರಿನಾ. ಅಂದರೆ 1 ರೂಪಾಯಿ ಅರ್ನ್ ಮಾಡೋಕ್ಕೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ತಾತ, ಅದು PE ರೇಷ್ಯೋ, ಸರಿನಾ. ದೆನ್ ನೆಕ್ಸ್ಟ್ ಇನ್ನೊಬ್ಬ ಅಂಕಲ್ ಇದ್ದರು. ಒಳಗಡೆ ಹೋದರೆ ಸ್ಟ್ರೈಟ್ ರೂಟಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಒಳಗಡೆ ಅಂತ ಒಂದು ಮೀಡಿಯಮ್ ಸೈಜ್ ಅಂಗಡಿ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವಾ, ಕಡಿಮೆ ಜನ ಬರ್ತಿದ್ರು. 20 ರೂಪಾಯಿ ದೋಸೆ ಕಾಸ್ಟ್ ಆದರೆ 30 ರೂಪಾಯಿಗೆ ಮಾರ್ತಿದ್ರು. ಅಂದರೆ ಎಷ್ಟಾಯಿತು PE 2 ರೂಪಾಯಿ. ಯಾಕೆ 2 ರೂಪಾಯಿ? ಬಿಕಾಸ್ ಪ್ರತಿ 2 ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡಿಬಿಟ್ಟು 1 ರೂಪಾಯಿ ಲಾಭ ತೆಗಿತಿದ್ದಾರೆ, ಅದಕ್ಕೋಸ್ಕರ ಅವ್ರ PE ಬಂದ್ಬಿಟ್ಟು 2, ಸರಿನಾ. ಇದು ಮೀಡಿಯಮ್ ಸೈಜ್ ಅಂಗಡಿ ಅಲ್ವಾ, ಇದನ್ನೇ ನಾವು ಮಿಡ್ ಕ್ಯಾಪ್ ಅಂತ ಕರಿತೀವಿ, ಸರಿನಾ, ಮಾರ್ಕೆಟ್ ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ಇನ್ನೊಂದು ಹೇಳಿದೆ, ನಮ್ಮೂರಲ್ಲಿ ದೊಡ್ಡದೊಂದು ಸ್ಟ್ರೀಟ್ ಇದೆ, ಕಮರ್ಷಿಯಲ್ ಸ್ಟ್ರೀಟು, ಏನು MG ರೋಡ್ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಏನು ತುಂಬ ದೊಡ್ಡ ಅಂಗಡಿಗಳೆಲ್ಲ ಇರ್ತವೆ, ಅಲ್ಲಿ ಜಾಸ್ತಿ ಜನ ಓಡಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೊಂದು ದೊಡ್ಡದೊಂದು ರೆಸ್ಟೋರೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವಾ. ಅದು ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್. ಅದು ಯಾಕೆಂದರೆ ತುಂಬ ದೊಡ್ಡದಲ್ವಾ, ಅದು ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್. ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ, ತುಂಬ ಇಂಪಾರ್ಟೆಂಟಾಗಿ ಮಾತಾಡ್ಕೊಳ್ಳೋಣ. ಬಟ್ ಇವಾಗ ಇಷ್ಟು ಮಾತ್ರ ತಿಳ್ಕೊಂಡಿರಿ, ಸರಿನಾ. ದೆನ್ ನೆಕ್ಸ್ಟ್ ಸೊ ಇವ್ರೇನು ಅಂದರೆ 50 ರೂಪಾಯಿಗೆ ದೋಸೆ ರಾ ಮೆಟೀರಿಯಲ್ ಕಾಸ್ಟ್ ಆಗ್ತಿದೆ, ಎಲ್ಲ AC ಫರ್ನಿಚರು ಎಲ್ಲ ಸೇರಿಬಿಟ್ಟು. ಅದರಲ್ಲಿ 55 ರೂಪಾಯಿಗೆ ಇವರು ಕಾಸ್ಟ್ಗೆ ಮಾರ್ತಿದ್ದಾರೆ ಅಂತಂದರೆ ಇವ್ರಿಗೆ ಒಂದು PE ರೇಷಿಯೋ ಎಷ್ಟಾಗುತ್ತೆ ಅಲ್ಲಿಗೆ ಅಂದರೆ ಪ್ರತಿ 10 ರೂಪಾಯಿಗೆ 1 ರೂಪಾಯಿ ಪ್ರಾಫಿಟ್ ತೆಗಿತಿದ್ದಾರೆ ಅಲ್ವಾ. ಸೊ ಅದರಿಂದ ಆಗ್ಬಿಟ್ಟು ಇವ್ರ PE ಬಂದುಬಿಟ್ಟು ಎಷ್ಟಾಗುತ್ತೆ, 10 ರೂಪೀಸ್. ಅಂದರೆ 10 PE ರೇಷಿಯೋ ಬಂದುಬಿಟ್ಟು ಇವ್ರದ್ದು 10 ಆಗುತ್ತೆ, ಸರಿನಾ. ನಾವು ಇದನ್ನು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಇಷ್ಟು ನೆನಪಿದೆಯಾ? ನಾವು ಇವಾಗೆಲ್ಲ ಮಾಡಿದ್ದು ಫಂಡಮೆಂಟಲ್ ಅನಾಲಿಸಿಸ್. ಕಂಪ್ನಿನ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಎಲ್ಲಿ ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಇದೆಯಾ, ಎಷ್ಟು ಜನ ಬರ್ತಾರೆ, ಅವರು ಫರ್ನಿಚರ್, ಅವ್ರಿಗೆ ಎಷ್ಟು ಹೋಟೆಲ್ಸ್ ಇದ್ದಾವೆ, ಮತ್ತು ಅವ್ರಿಗೆ ನಾಲೆಡ್ಜ್ ಇದೆಯಾ, ಇವರು ಹಿಂದೆ ತೆಗೆದಿರೋ ಪ್ರಾಫಿಟ್ ಎಷ್ಟು, ಅವರಲ್ಲಿ ಏನು ಟೇಸ್ಟಿ ಹೆಂಗಿದೆ, ವ್ಯಾಲ್ಯೂ ಹೆಂಗಿದೆ, ಜನರ ರಿವ್ಯೂ ಎಲ್ಲ ಇರುತ್ತಲ್ವಾ, ಇದನ್ನೆಲ್ಲ ಡಿಸ್ಕಸ್ ಮಾಡೋವಂಥದ್ದೇ ನಮಗೆ ಏನು ಫಂಡಮೆಂಟಲ್ ಅನಾಲಿಸಿಸ್. ತಾತನಿಗಾಗಲಿ ಅಂಕಲ್ಗಾಗಲಿ ರೆಸ್ಟೋರೆಂಟ್ಗಾಗಲಿ ದುಡ್ಡು ಕೊಡ್ತಿರೋರು ಯಾರು? ಜನರು, ಶೇರ್ ರೂಪದಲ್ಲಿ ಅಲ್ವಾ. ಎಷ್ಟು ಅಮೌಂಟು 1 ರೂಪಾಯಿ ದುಡಿಯೋಕ್ಕೆ ಕೊಡ್ತಿದ್ದಾರೆ ಅಲ್ವಾ, ಅದೇ ಅಲ್ವಾ PE. ಅಂದರೆ ಇವಾಗಿರೋ ಶೇರ್ ಪ್ರೈಸು ಅದಕ್ಕೆ ಎಷ್ಟು ಅರ್ನ್ ಮಾಡ್ತಿದ್ದಾರೆ ಅನ್ನೋದು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಮಾತ್ರ ತಿಳ್ಕೊಂಡಿರಿ. ಏನು ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಫಸ್ಟು 1 ರೂಪಾಯಿ ಅರ್ನ್ ಮಾಡೋಕ್ಕೆ ಎಷ್ಟು ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಷ್ಟೇ, ಸರಿನಾ. ಇದು PE. ಫಸ್ಟು IPO ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಲ್ವ, ಯಾರು ನೋಡಿಲ್ವೋ ಫಸ್ಟ್ ಆ ಕ್ಲಾಸ್ ನೋಡಿಬಿಟ್ಟು ಆಮೇಲೆ ಬನ್ನಿ. ಯಾಕೆ ಅಂತಂದರೆ ಇಲ್ಲಾಂದರೆ ಈ ಕ್ಲಾಸಲ್ಲಿ ಕ್ಲಾರಿಟಿ ಸಿಗೋಲ್ಲ ನಿಮಗೆ, ಅದಕ್ಕೋಸ್ಕರ. ಸೊ ತಾತ ಏನು ಮಾಡಿದ್ರು, ತಾತ ಫಸ್ಟು IPO ಲಾಂಚ್ ಮಾಡಿದಾಗ ಫಸ್ಟು 10 ವರ್ಷದ ಕೆಳಗಡೆ ಆ ತಾತನ ಒಂದು ಶೇರ್ ಅಮೌಂಟ್ ಬಂದುಬಿಟ್ಟು 40 ರೂಪಾಯಿ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಎಲ್ರಿಗೂ. 40 ರೂಪಾಯಿ ಕೊಟ್ಟರೆ 1 ಶೇರ್ ಕೊಡ್ತೀನಪ್ಪ ಅಂತ ಅಂದ್ಬಿಟ್ಟು, ಒಂದು 100 ಶೇರ್ ಕೊಟ್ಟರು ಅಂತ ಅಂದ್ಬಿಟ್ಟು ಇಟ್ಕೊಳ್ಳಿ. 100 ಶೇರು ಇಂಟು 40 ರೂಪಾಯಿ ಎಷ್ಟಾಯಿತು ಟೋಟಲ್ ಅಮೌಂಟು? 16,000 ತಾತನ ಕೈಗೆ ಬಂತು ಅಲ್ವಾ. 16,000 ತಾತನ ಕೈಗೆ ಬಂತು. ಸೊ ಈ 16,000 ಏನಿದೆ ಅಲ್ವಾ, ಇದನ್ನೇ ನಾವು ಅಂತೀವಿ ಶೇರ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು, ಸರಿನಾ. ಅಂದರೆ ಫಸ್ಟ್ IPO ಲಾಂಚ್ ಆದಾಗ ಎಷ್ಟು ಕೈಗೆ ಬಂದಿತ್ತು ತಾತನ ಕೈಗೆ, ಅದನ್ನೇ ಶೇರ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ತಾತ ಸಾಯೋದಕ್ಕಿಂತ ಹಿಂದೆ ದಿನ ಏನಾಗಿತ್ತು,
500 ರೂಪಾಯಿಲಿತ್ತು ಶೇರ್. ಸೊ ಸಡನ್ನಾಗಿ ತಾತ ಸತ್ತಿದ್ದಾದ್ಮೇಲೆ ಜನರೆಲ್ಲ ಬಂದುಬಿಟ್ಟು ರಶ್ ಆಗಿಬಿಟ್ಟು ಸೆಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದ್ರಲ್ವಾ. ಬಂದಾಗ ಕಾಸ್ಟ್ ಎಷ್ಟಾಯಿತು ಶೇರ್ದು? 450ಕ್ಕೆ ಓಪನ್ ಆಯಿತು ಅಲ್ವಾ. ಅದಾದ್ಮೇಲೆ ಮತ್ತೆ ಸಡನ್ನಾಗಿ ರೈಸ್ ಆಗಿದ್ದೆಲ್ಲಿಗೆ 475ಕ್ಕೆ ರೈಸ್ ಆಯಿತು. ಯಾಕಂದರೆ ತುಂಬ ಕಡಿಮೆ ಕಾಸ್ಟಿಗೆ ಸಿಗ್ತಿದೇನೋ ಅಂತ ನೋಡಿ ಜನರು ಮತ್ತೆ ಕೊಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅಲ್ಲಿಗೆ ಹೋದ್ಮೇಲೆ ಏನಾಯಿತು, ಮತ್ತೆ ಭಯ ಕ್ರಿಯೇಟ್ ಆಯಿತು. ಯಾರು ಕಂಟಿನ್ಯೂ ಮಾಡಲ್ವೇನೋನಪ್ಪ, ಯಾಕಿರಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 300 ತನಕ ಹೋಯ್ತು. 300 ತನಕ ಹೋಗಿದ್ದಾದ್ಮೇಲೆ ಏನು ಮಾಡಿದ್ರು, ಅಂಕಲ್ ಬಂದುಬಿಟ್ಟು ಬೈದ್ಬಿಟ್ರು. ಮಾನ ಮರ್ಯಾದೆ ಇಲ್ವೇನ್ರಿ ನಿಮಗೆ, ಏನು ಈ ಥರ ಸೆಲ್ ಮಾಡಿಬಿಟ್ರೆ ಪಾಪ ಅವ್ರ ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಂದರು. ಅದಕ್ಕೋಸ್ಕರ ಏನು ಮಾಡಿದ್ರು, ಒಂದು ಪ್ರೈಸ್ ಬ್ಯಾಂಡ್ ಅಂತ ಅಂದ್ಬಿಟ್ಟು ಮೇಲೆ ಒಂದು ಅಮೌಂಟ್ ಕೆಳಗಡೆ ಒಂದು ಅಮೌಂಟ್ ಕೊಟ್ಬಿಟ್ರು. ಇಷ್ಟು ಒಳಗಡೆ ಇರಬೇಕು ಏನಿದ್ರು ನೀವು ಸೇಲ್ ಮಾಡೋದು ಇವತ್ತು ಅಂತ ಅಂದ್ಬಿಟ್ಟು ಅಂದರು. ಸರಿನಾ. ಸೊ 700 ರೂಪಾಯಿಗೆ ಒಂದು ಬ್ಯಾಂಡು ಮತ್ತು 250 ಇವೆರಡರ ಒಳಗಡೆ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ಡಿಸೈಡ್ ಮಾಡಿಬಿಟ್ರು. ಅದಾದಮೇಲೆ ಮತ್ತೆ 400 ರೂಪಾಯಿಗೆ ನಿಂತ್ಕೊಂತು ಅವತ್ತು ಶೇರ್. ಈ ಲಾಸ್ಟ್ 1 ಇಯರಲ್ಲಿ ಅಂದರೆ 52 ವೀಕ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಈ ಲಾಸ್ಟ್ 1 ಇಯರಲ್ಲಿ ಅಂದರೆ 52 ವೀಕ್ಸ್ ಅಲ್ಲಿ ಎಷ್ಟು ಟಾಪ್ ಮೋಸ್ಟ್ಗೆ ರೀಚ್ ಆಗಿದೆ ಸರಿನಾ, ಆ್ಯಂಡ್ ಎಷ್ಟು ಬಾಟಮ್ ಮೋಸ್ಟ್ಗೆ ರೀಚ್ ಆಗಿದೆ ಅಂತಂದರೆ ಇಲ್ಲಿ 800 ರೂಪಾಯಿ ಮತ್ತು 200 ರೂಪಾಯಿ. ಏನು ನೆನ್ನೆ ತಾತ ಸಾಯೋದಕ್ಕಿಂತ ಮುಂಚೆ ಎಷ್ಟಿತ್ತು ಕಾಸ್ಟ್, ಅದಾದಮೇಲೆ ಮತ್ತೆ ಜನರು ಇವತ್ತು ಪ್ಯಾನಿಕ್ ಆಗಿಬಿಟ್ಟು ಭಯ ಪಟ್ಬಿಟ್ಟು ಎಷ್ಟಕ್ಕೆ ಓಪನ್ ಮಾಡಿದ್ರು, 450ಕ್ಕೆ ಓಪನ್ ಮಾಡಿದ್ರು ಸರಿನಾ. ಅದಾದಮೇಲೆ ಮತ್ತೆ ಇವತ್ತು ತುಂಬ ಹೈಗೆ ಹೋಗಿದ್ದು ಎಲ್ಲಿ ತನಕ 475 ತನಕ ಹೋಯ್ತು, ಅದ್ರ ಮೇಲೆ ಹೋಗಿಲ್ಲ ಅದು ಶೇರ್ ಸರಿನಾ. ಅದಾದಮೇಲೆ ಏನಾಯಿತು, 300 ತನಕ ಡೌನ್ ಆಗೋಯ್ತು. ಅದೇ ಡೇಸ್ ಲೋ ಅಂತ ಕರಿತೀವಿ ಸರಿನಾ. ಎಲ್ಲಿ ತನಕ ಆ ಒಂದು ದಿನದಲ್ಲಿ ಪೀಕ್ ಹೋಗಿರುತ್ತೋ ಅದನ್ನು ನಾವು ಡೇಸ್ ಹೈ ಅಂತ ಅಂದ್ಬಿಟ್ಟು, ಎಲ್ಲಿ ತನಕ ಲೋ ಹೋಗಿರುತ್ತೋ ಅದನ್ನು ಏನು ಡೇಸ್ ಲೋ ಅಂತ ಅಂದ್ಬಿಟ್ಟು ಕರಿತೀವಿ. ಅದಾದಮೇಲೆ ಮತ್ತೆ ಅಂಕಲ್ ಬಂದ್ಬಿಟ್ಟು ಒಂದು ಇಷ್ಟರೊಳಗಡೆ ನೀವು ಟ್ರೇಡ್ ಮಾಡಬೇಕು ಇವತ್ತು ಅಂತ ಅಂದ್ಬಿಟ್ಟು ಒಂದು ರಿಸ್ಟ್ರಿಕ್ಷನ್ ಮಾಡಿದ್ರಲ್ವ, ಇದನ್ನೇ ನಾವು ಮೇಲೆ ಇರೋ ಪ್ರೈಸ್ನ ಅಪ್ಪರ್ ಪ್ರೈಸ್ ಬ್ಯಾಂಡ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನ ಲೋವರ್ ಪ್ರೈಸ್ ಬ್ಯಾಂಡ್ ಅಂತ ಕರಿತೀವಿ ಸರಿನಾ. ದೆನ್ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಎಲ್ಲಿ ಕ್ಲೋಸ್ ಆಯ್ತಲ್ವಾ, ಅದು ಕರೆಂಟ್ ಪ್ರೈಸ್ ಅಂದರೆ ಇವಾಗ ಇರೋ ಪ್ರೈಸ್ ಅದು ಸರಿನಾ. ದೆನ್ 52 ವೀಕ್ಸಲ್ಲಿ ನಾನು ಹೇಳಿದ್ನಲ್ವ ಲಾಸ್ಟ್ 1 ಇಯರ್ ಅಂತಂದರೆ 52 ವೀಕ್ಸ್ ಅಂತ ನೋಡಿ ತೊಗೊತೀವಿ ಅಂತ ಅಂದ್ಬಿಟ್ಟು, ಅದರಲ್ಲಿ ಮೇಲೆ ಎಲ್ಲಿ ತನಕ ಹೋಗಿದೆ, ಕೆಳಗಡೆ ಎಲ್ಲಿ ತನಕ ರೀಚ್ ಆಗಿದೆ, ಈ ಎರಡನ್ನೂ ಕಂಪೇರ್ ಮಾಡೋದನ್ನೇ ನಾವು ಏನು 52 ವೀಕ್ಸ್ ಹೈ ಮತ್ತು 52 ವೀಕ್ಸ್ ಲೋ ಅಂತ ಅಂದ್ಬಿಟ್ಟು ಕರಿತೀವಿ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಹೋಳಿಗೆ ಅಂಕಲ್. ಏನು ಒಬ್ಬರು ರೆಸ್ಟೋರೆಂಟ್ ಅವ್ರಿಗೆ ಆರ್ಡರ್ ಕೊಟ್ಟಿದ್ರಲ್ವ MLA ಅವರು, ಅವ್ರ ಮಗಳದು ಬರ್ಡೇ ಇದೆ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಆರ್ಡರ್ ಬರೋಕ್ಕಿಂತ ಮುಂಚೆ ನಿನ್ನೆ 400 ರೂಪಾಯಲ್ಲಿತ್ತು ಶೇರ್ ಕಾಸ್ಟ್ ಸರಿನಾ. ಆರ್ಡರ್ ಬಂದಾದಮೇಲೆ ಬೆಳಿಗ್ಗೆ ಎಲ್ಲರೂ ಕೂಡ ರಶ್ ಆದರು ಒಂದೇ ಸರಿ ರಶ್ ಆದಾಗ ಅವ್ರದ್ದು ಪ್ರೈಸು ನಿನ್ನೆ ಇದ್ದಿದ್ದು 400 ರೂಪಾಯಿ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವ, ಅದು ಪ್ರೀವಿಯಸ್ ಕ್ಲೋಸ್. ಅದಾದಮೇಲೆ ಮತ್ತೆ 475ಕ್ಕೆ ಅಂದರೆ ಒಂಚೂರು ಹೈಯಲ್ಲಿ ಓಪನ್ ಆಯ್ತಲ್ವ, ಅದು ಓಪನಿಂಗ್ ಪ್ರೈಸ್. ದೆನ್ ಅದನ್ನೇ ಓಪನ್ ಅಂತ ಅಂದ್ಬಿಟ್ಟು ಕರಿತೀವಿ. ಮತ್ತು ಆ ಒಂದು ದಿನದಲ್ಲಿ ತುಂಬ ಜಾಸ್ತಿ ಆಯ್ತೇನೋ ಅಂತ ಅಂದ್ಬಿಟ್ಟು ಮತ್ತೆ ಒಂದು ಚೂರು ಸೆಲ್ ಮಾಡ್ತಾರಲ್ವ. ಸೊ 450ಕ್ಕೆ ಬಂದ್ರಲ್ವ, ಬಂದಾದಮೇಲೆ ಎಲ್ಲಿ ತನಕ ಬರ್ತಾರೋ ಆ ಒಂದು ದಿನದಲ್ಲಿ ಕೆಳಗಡೆ ತನಕ ಅದನ್ನೇ ಡೇಸ್ ಲೋ. ಇಲ್ಲಿ 450 ಆ ಒಂದು ದಿನದಲ್ಲಿ ತುಂಬ ಕಡಿಮೆ ಅಂದರೆ ಹೋಗಿರೋದು ಪ್ರೈಸ್. ಅದಾದಮೇಲೆ ಮತ್ತೆ ಆ ಒಂದು ದಿನದಲ್ಲಿ ತುಂಬ ಪ್ರೈಸ್ ಹೋಗಿದೆ ಅಲ್ವಾ, ಅದನ್ನೇ ನಾವು ಡೇಸ್ ಹೈ ಅಂತ ಅಂದ್ಬಿಟ್ಟು ಕರಿತೀವಿ. ಎಲ್ಲಿ ತನಕ ಹೋಗಿದೆ 700 ರೂಪಾಯಿ ತನಕ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅಂಕಲ್ ಬರ್ತಾರಲ್ವ, ಬೈದ್ಬಿಟ್ರಲ್ವ, ಏನರಯ್ಯ ಈ ಥರ ಒಂದೇ ಶೇರಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಒಂದು ಪ್ರೈಸ್ ಬ್ಯಾಂಡ್ ಕೊಟ್ಟಲ್ವಾ, ಏನು ಅಪ್ಪರ್ ಪ್ರೈಸ್ ಬ್ಯಾಂಡು ಮತ್ತು ಲೋವರ್ ಪ್ರೈಸ್ ಬ್ಯಾಂಡ್ ಇಲ್ಲೂ ಕೂಡ ಕೊಡ್ತಾರೆ ಸರಿನಾ. ಅದ್ರ ಮೇಲೆ ಟ್ರೇಡ್ ಹಂಗಿಲ್ಲ ಅಂತ ಅಂದ್ಬಿಟ್ಟು. ಮತ್ತು ಅದಾದಮೇಲೆ ಮತ್ತೆ ಇವಾಗಿರೋ ಕರೆಂಟ್ ಪ್ರೈಸ್ ಇವಾಗ ಎಷ್ಟಿದೆ ಅಂತ ಅಂದ್ಬಿಟ್ಟು ಸರಿನಾ, 500 ರೂಪಾಯಿ ಇದೆ. 52 ವೀಕ್ಸಲ್ಲಿ ಮೇಲೆ ಎಷ್ಟೋಗಿದೆ ಮತ್ತು ಫುಲ್ ಕೆಳಗಡೆ ಎಷ್ಟೋಗಿದೆ ಇದನ್ನು ಕಂಪೇರ್ ಮಾಡಿಕೊಂಡ್ರೆ ಇದನ್ನೇ 52 ವೀಕ್ಸ್ ಹೈ 52 ವೀಕ್ಸ್ ಲೋ. ಇಲ್ಲಿ ಕ್ಲಿಯರ್ ಅಲ್ವಾ. ಅದಾದಮೇಲೆ ಅಂಕಲ್ಗೆ ಫಸ್ಟು ಪ್ರಾಫಿಟ್ ಬಂತಲ್ವಾ, ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ವ ಜನರಿಗೆ. ಡಿಸ್ಟ್ರಿಬ್ಯೂಟ್ ಮಾಡಿದ ಏನು ಆ ಒಂದು ಎಕ್ಸ್ಟ್ರಾ ಪ್ರಾಫಿಟ್ ಏನು ಬಂದಿತ್ತಲ್ವ, ಅದನ್ನು ಆ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನೇ ನಾವೇನಂತ ಕರಿತೀವಿ ಅಂದರೆ ಡಿವೈಡೆಂಡ್ ಅಂತ ಕರಿತೀವಿ. ಡಿವೈಡೆಂಟ್ ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ಅದು ಏನಾಯಿತು, ಮತ್ತು ಸ್ವಲ್ಪ ಅಮೌಂಟ್ ಇನ್ನೂ ಒಂಚೂರು ಮಿಕ್ಸ್ಕೊಂಡ್ರಲ್ವಾ, ಫ್ಯೂಚರ್ ಡೆವಲಪ್ಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಒಂಚೂರು ಅಮೌಂಟ್ ಸೈಡ್ಗೆ ಇಟ್ರಲ್ವಾ, ಆ ಅಮೌಂಟ್ ಸೈಡ್ಗೆ ಇಟ್ಟಾದಮೇಲೆ ಇದೇ ಥರ ಇಯರ್ ಬೈ ಇಯರ್ ಜಾಸ್ತಿ ಮಾಡ್ಕೊತ ಹೋದ್ರು. ಜಾಸ್ತಿ ಮಾಡ್ಕೊತ ಹೋಗಿದ ತಕ್ಷಣ ಅದನ್ನೇನು ಮಾಡಿದ್ರು ಅವರು, ಮತ್ತು ಆ ಅಮೌಂಟ್ ಜಾಸ್ತಿ ಆಗೋಯ್ತು, ಅದನ್ನೇನು ಮಾಡಬೇಕು ಅಂತ ನೋಡಿ ಗೊತ್ತಾಗಿಲ್ಲ. ಅದಕ್ಕೆ ಅದನ್ನು ಕೂಡ ಶೇರ್ಸಾಗಿ ಕನ್ವರ್ಟ್ ಮಾಡಿದ್ರು. ಶೇರ್ಸಾಗಿ ಕನ್ವರ್ಟ್ ಮಾಡಿಬಿಟ್ಟು ಏನು ಮಾಡಿದ್ರು, ಜನರಿಗೆ ಕೊಟ್ಬಿಟ್ರು. ಯಾವ ಥರ ಕೊಟ್ಟರು, ಶೇರ್ಸಾಗಿ ಕನ್ವರ್ಟ್ ಮಾಡಿಬಿಟ್ಟು ಜನರಿಗೆ ಬೋನಸ್ ಶೇರ್ಸ್ ಅಂತ ಅಂದ್ಬಿಟ್ಟು ಕೊಟ್ಟರು. ಅದನ್ನೇ ಬೋನಸ್ ಶೇರ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ ಸರಿನಾ. ಬೋನಸ್ ಶೇರ್ಸ್ ಯಾವ ಥರ ಕೊಟ್ಟರು, ನಾವು ಮಾತಾಡಿದ್ವಲ್ವ, ಏನು ಪ್ರತಿ 2 ಶೇರ್ ಇರೋರಿಗೆ 1 ಶೇರ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ವ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ 2:3 ಅಂತಂದರೆ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. 2:3 ಅಂತಂದರೆ ಪ್ರತಿ 3 ಶೇರ್ ಇರೋರಿಗೆ 2 ಶೇರು ಎಕ್ಸ್ಟ್ರಾ ಬರುತ್ತೆ ಅಂತ ಅಂದ್ಬಿಟ್ಟು ಸರಿನಾ. ಮತ್ತು
1:5 ಅಂತಂದರೆ ಪ್ರತಿ 5 ಶೇರ್ ಇರೋರಿಗೆ ಪ್ರತಿ 5 ಶೇರ್ಗೆ 1 ಶೇರ್ ಬರುತ್ತೆ ಅಂತ ಅಂದ್ಬಿಟ್ಟು. 1:1 ಅಂತಂದರೆ ಪ್ರತಿ 1 ಶೇರ್ಗೆ ಇನ್ನೊಂದು ಶೇರ್ ಬರುತ್ತೆ ಅಂತ ಅಂದ್ಬಿಟ್ಟು. ಸರಿನಾ? ಇಲ್ಲಿ ಶೇರ್ಸು ಡಬಲ್ ಆಗ್ತವೆ. ಸೊ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇದೆಲ್ಲ ಅಂಕಲ್ ಅವ್ರದ್ದು ಟ್ರೇಡ್ ಆಗಿರೋ ಒಂದು ಡಾಟಾ. ಸರಿನಾ? ಇದು ಬಂದ್ಬಿಟ್ಟು ತಾತಂದು ಟ್ರೇಡ್ ಆಗಿರೋ ಒಂದು ಡಾಟಾ. ಸರಿನಾ? ಎಲ್ಲಿ ಓಪನ್ ಆಯಿತು, ಎಷ್ಟು ತನಕ ಹೋಯಿತು, ಎಷ್ಟು ತನಕ ಏನು ಕೆಳಗಡೆ ಬಿತ್ತು, ಅದಾದಮೇಲೆ ಮತ್ತೆ ಎಲ್ಲಿ ಯಾವ ಥರ ಫ್ಲಕ್ಚುಯೇಟ್ ಆಯಿತು, ಮತ್ತು ಅಂಕಲ್ ಬಂದು ಎಲ್ಲೆಲ್ಲಿ ಪ್ರೈಸ್ ಬ್ಯಾಂಡ್ ಇಟ್ಟರು, ಇದೆಲ್ಲ ಕೂಡ. ಸೊ ಅಂಕಲ್ ಏನು ಮಾಡಿದ್ರು, ಒಂಚೂರು ಅರ್ನಿಂಗ್ ಬಂತಲ್ವಾ ಅಂಕಲ್ಗೆ ಓವರ್ ಎ ಪೀರಿಯಡ್ ಆಫ್ ಟೈಮು. ಅಂಕಲ್ಗೆ ಅರ್ನಿಂಗ್ ಬಂದಾಗ ಏನು ಮಾಡಿದ್ರು, ಅವರು ಒಂದೊಂದು ಶೇರ್ಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ವಾ. ಅದಲ್ಲದೆ ಒಂದೊಂದು ಶೇರ್ಗೆ ಅವರು ಎಷ್ಟು ಅರ್ನ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಮ್ಗೊಂದು ಕ್ಲಾರಿಟಿ ಸಿಗಬೇಕಲ್ವಾ. ಅದನ್ನೇ EPS ಅಂತ ಅಂದ್ಬಿಟ್ಟು ಕರಿತೀವಿ, ಅರ್ನಿಂಗ್ ಪರ್ ಶೇರ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಟೋಟಲ್ ನಂಬರ್ ಆಫ್ ಶೇರ್ಸ್, ಅಂದರೆ ಎಲ್ಲ ಶೇರ್ಸೂ ಅಂಕಲ್ ಹತ್ರ ಎಷ್ಟಿದ್ವಲ್ವ, ಅಂಕಲ್ಲು ಮತ್ತು ಅಂಕಲ್ ಅವ್ರಿಗೆ ಏನೋ ಇನ್ವೆಸ್ಟ್ ಮಾಡಿರೋರು ಎಲ್ಲರ ಶೇರ್ಸೂ ಅದನ್ನು ಕರೆಂಟ್ ಪ್ರೈಸ್ ಜೊತೆ, ಅಂದರೆ ಇವಾಗಿರೋ ಸದ್ಯಕ್ಕೆ ಶೇರ್ ಪ್ರೈಸ್ ಜೊತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ಆ ಬರೋ ಅಂಥದ್ದೇನೆ ನಮಗೆ ಮಾರ್ಕೆಟ್ ಕ್ಯಾಪ್. ಸರಿನಾ? ಮಾರ್ಕೆಟ್ ಕ್ಯಾಪ್ ಅಂತಂದರೆ ಏನಿಲ್ಲ, ಸಿಂಪಲ್. ಸೊ ಮಾರ್ಕೆಟ್ ಕ್ಯಾಪ್ ಅಂದರೆ ಏನೂ ಇಲ್ಲ, ಕಂಪ್ಲೀಟ್ ಕಂಪ್ನಿ ಹತ್ರ ಎಷ್ಟು ದುಡ್ಡಿದೆ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಸರಿನಾ? ದೆನ್ ನೆಕ್ಸ್ಟ್ ಅದಾದಮೇಲೆ ಮತ್ತೆ ತಾತಂದು ಕೂಡ ಅಷ್ಟೇ ಸೇಮ್ ಅದೇ ಥರ ಮಾರ್ಕೆಟ್ ಕ್ಯಾಪ್. ಮಲ್ಟಿ ಬ್ಯಾಗರ್ ಅಂತ ಅಂದ್ಬಿಟ್ಟು ತುಂಬ ಸಲ ಕೇಳಿರ್ತೀರ. ಮಲ್ಟಿ ಬ್ಯಾಗರ್ ಅಂತಂದರೆ ಏನೂ ಇಲ್ಲ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ಇವಾಗ ತಾತ 40 ರೂಪಾಯಿಗೆ IPO ಲಾಂಚ್ ಮಾಡಿದ್ದಲ್ವಾ. ಅದಾದಮೇಲೆ ಮತ್ತೆ ಇವಾಗ ಶೇರ್ ಬಂದುಬಿಟ್ಟು ತಾತಂದು ಎಲ್ಲಿ ಕ್ಲೋಸ್ ಆಗಿದೆ, 400 ರೂಪಾಯಿ ಹತ್ರ ಕ್ಲೋಸ್ ಆಗಿದೆ. ಅಂದರೆ 10 ಟೈಮ್ಸ್ ರಿಟರ್ನ್ಸ್ ಕೊಟ್ಟಿದೆ. ಇದು 10 ಟೈಮ್ಸ್ ರಿಟರ್ನ್ ಕೊಟ್ಟಿದೆ ಅಂತಂದರೆ ಇದು 10 ಬ್ಯಾಗರ್ ಅಂತ ಅಂದ್ಬಿಟ್ಟು. ಸರಿನಾ? ಅದೇ ಏನಾದರೂ 40 ರೂಪಾಯಿ ಇರೋದು 80 ರೂಪಾಯಿ ಆದರೆ ಅದು 1 ಬ್ಯಾಗರ್. ಅದಾದಮೇಲೆ ಮತ್ತೆ 40 ರೂಪಾಯಿ ಇರೋದು 120 ರೂಪಾಯಿ ಆದರೆ ಅದು 2 ಬ್ಯಾಗರ್. ಸರಿನಾ? ಸೊ ಇದೇ ಥರ ಇದನ್ನೇ ನಾವು ಮಲ್ಟಿ ಬ್ಯಾಗರ್ ಅಂತ ಅಂದ್ಬಿಟ್ಟು ಕರಿತೀವಿ. ನಾವು ಟೆಲ್ ಮಿ, ನಾವು ಮಲ್ಟಿ ಬ್ಯಾಗರ್ ಕಂಪ್ನೀಸ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದಾ ಇಲ್ವಾ? ಯಾರ ಕೈಲೂ ಇರಲ್ಲ ರೀ. ಯಾಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಕೇಳಿ. ಇಲ್ಲಿ ಫಸ್ಟ್ ಇವಾಗ ತಾತ ಸತ್ತೋಗ್ತಾನೆ ಅಂತ ಅಂದ್ಬಿಟ್ಟು ಯಾರಾದರೂ ಅಂದ್ಕೊಂಡಿದ್ರಾ? ಇಲ್ವಲ್ಲ. ಹಂಗಿರ್ಬೇಕಾದ್ರೆ ತಾತ ಕಂಪ್ನಿ ಕ್ಲೋಸ್ ಮಾಡಿಬಿಟ್ರಲ್ವಾ ಅಲ್ವಾ. ಸೊ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂಚೂರು ಸೇಫಾಗಿ ಗೇಮ್ ಆಡ್ಬೋದು ಇಲ್ಲಿ ಅಲ್ವಾ. ಇವಾಗ ನಾನೇನು ಮಾಡಿದೆ, ನಮ್ಮ ಫ್ರೆಂಡಿಗೆ ಕೊಟ್ಟೆ. ಬಟ್ ನಾವು ಮಾಡೋ ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ, ನಮ್ಮ ಫ್ರೆಂಡಿಗೆ ಕೊಟ್ಟಿದ ತಕ್ಷಣ ನಾನು ಲಾಂಗ್ ಪೀರಿಯಡ್ ಇದ್ನಲ್ವಾ, ಅಷ್ಟು ತನಕ ನೀವು ವೆಯ್ಟ್ ಮಾಡಿದ್ದೀರ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಮನೆ ತೊಗೊಂಡಂಗೆ ನೀವು ಅದೇ ಮಲ್ಟಿ ಬ್ಯಾಗರ್ ಆಗುತ್ತೆ ಫಾರ್ ಶೋರ್. ನೀವು ನಿಮ್ಮ ಕಂಪ್ನಿಯಲ್ಲಿ ದಮ್ ಇರಬೇಕಷ್ಟೇ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಸರಿನಾ? ದೆನ್ ನೆಕ್ಸ್ಟ್ ಒಂದು ಶೇರ್ಗೆ ಅವರು ಪಡೆದಿರೋ ಪ್ರಾಫಿಟಲ್ಲಿ ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನೋದನ್ನೇ ಅರ್ನಿಂಗ್ ಪರ್ ಶೇರ್ ಅಂತ ಅಂದ್ಬಿಟ್ಟು ಕರಿತೀವಿ. ಸರಿನಾ? ಮಾರ್ಕೆಟ್ ಕ್ಯಾಪ್ ಅಂತ ಅಂದ್ಬಿಟ್ಟು ಅಂದರೆ ಗೊತ್ತಾಯ್ತಲ್ವಾ, ಕರೆಂಟ್ ಶೇರ್ ಪ್ರೈಸ್ ಇಂಟು ನಂಬರ್ ಆಫ್ ಶೇರ್ಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವಿಲ್ಲಿ ಪ್ರೈಸ್ ಡಿಫ್ರೆನ್ಸಸ್ ಆಗಿದ್ದು ನೋಡಿದ್ವಲ್ವಾ. ಏನರಿಂದ ಡಿಫ್ರೆಂಟ್ ಆಯಿತು? ನ್ಯೂಸಿಂದ. ಎಲ್ಲಿ ಫಸ್ಟು MLA ಕಡೆಯಿಂದ ಆರ್ಡರ್ ಬಂದಿದ್ದು, ತಾತ ಸತ್ತಿದ್ದು, ಇದು ಇಂಪಾರ್ಟೆಂಟ್ ನ್ಯೂಸ್ ಅಲ್ವಾ. ನಾನು ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಸಮೇತ ತೋರಿಸ್ತೀನಿ. ಇವಾಗ ಏನಾಯಿತು, ಫಸ್ಟ್ ತಾತ ಸತ್ತೋದ್ರಲ್ವಾ. ತಾತ ಸತ್ತೋಗಿದ ತಕ್ಷಣ ಏನಾಯಿತು, ತಾತನಿಗೆ ಏನಿತ್ತಲ್ವಾ ಒಂದು ಹೋಟೆಲ್ಲು, ಆ ತಾತನಿಗೆ ಅದು ದುಡ್ದು ಮನಿ ಕೊಡ್ತಿತ್ತು ಅಲ್ವಾ. ದುಡ್ದು ಕೊಡ್ತಿರ್ಬೇಕಾದ್ರೆ ಅದೇನಾಗುತ್ತೆ, ನಮಗೆ ಏನಾದರೂ ಆಗಲಿ ಒಂದು ವಸ್ತು ನಮಗೆ ದುಡ್ದು ಮನಿ ಕೊಡ್ತಿದೆ ಅಂತಾರೆ, ಅದು ನಮ್ಮ ಅಸೆಟ್. ಸರಿನಾ? ನಿಮ್ಮ ಬೈಕ್ ಯಾವತ್ತೂ ನಿಮ್ಮ ಅಸೆಟ್ ಅಲ್ಲ, ಯಾಕೆಂದರೆ ಅದು ಪೆಟ್ರೋಲ್ ಖಾಲಿ ಮಾಡ್ತಾ ಹೋಗುತ್ತೆ. ಅಂಟಿಲ್ ಅನ್ಲೆಸ್ ನೀವು ಅದನ್ನು ಬಿಸ್ನೆಸ್ಗೋಸ್ಕರ ಬಳಸ್ತಿದ್ದೀರಾ ಅಂತಂದರೆ, ಬಿಸ್ನೆಸ್ಗೆ ಬಳಸಿದ್ರೆ ಅದು ಅಸೆಟ್ ಆಗುತ್ತೆ, ಇಲ್ಲ ಅಂತಂದರೆ ಅದು ಲಯಬಿಲಿಟಿ. ಸರಿನಾ? ಸೊ ತಾತಂದು ಇದು ತಾತನಿಗೆ ದುಡ್ಡು ಕೊಡ್ತಿತ್ತಲ್ವಾ ಹೋಟೆಲ್ಲು, ಅದಕ್ಕೆ ಅದು ಅಸೆಟ್. ಸರಿನಾ? ಆ ಅಸೆಟ್ನೆಲ್ಲ ಏನು ಮಾಡಿದ್ರು, ತಾತ ಸತ್ತಿದ ತಕ್ಷಣ ಸೆಲ್ ಮಾಡಿಬಿಟ್ಟು ಏನು ಮಾಡಿದ್ರು, ಫಸ್ಟ್ ಅಮೌಂಟ್ನ ಎಲ್ಲಿಗೆ, ಲಯಬಿಲಿಟಿಗೆ, ಎಲ್ಲ ಲಯಬಿಲಿಟೀಸ್ ಕೂಡ ತೀರ್ಸಕ್ಕಂತ ಅಂದ್ಬಿಟ್ಟು ಕೊಟ್ಬಿಟ್ರು. ಸರಿನಾ? ತೀರ್ಸಕ್ಕಂತ ಕೊಟ್ಟಿದ ತಕ್ಷಣ ಏನಾಯ್ತು, ಅದು ಫಸ್ಟು ಬ್ಯಾಂಕ್ ಲೋನ್ಗೆ ಹೋಯ್ತಲ್ವಾ. ಹೋದಾದ್ಮೇಲೆ ಮತ್ತೆ ಮಿಕ್ಕಿರೋ ಅಮೌಂಟ್ ಏನಿತ್ತಲ್ವಾ, ಅಮೌಂಟು ಅದನ್ನೇ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಸರಿನಾ? ಅಂದರೆ ನಮ್ಮ ಹತ್ರ ಇರೋ ಕಂಪ್ನಿ ಹತ್ರ ಇರೋ ಎಲ್ಲ ಅಸೆಟ್ಸೂ ನಾವು ಸೆಲ್ ಮಾಡಿಬಿಟ್ಟು ಸಡನ್ನಾಗಿ ಏನಾದರೂ ಆದರೆ ಅದಾದಮೇಲೆ ಮತ್ತೆ ಎಷ್ಟು ನಮ್ಮ ಹತ್ರ ಉಳಿಯುತ್ತಲ್ವಾ, ಎಲ್ಲ ಕೂಡ ಲೋನ್ಸ್ ಎಲ್ಲ ಪೇ ಮಾಡಿದ ತಕ್ಷಣ, ಅಂದರೆ ಯಾರ್ಯಾರು ಕೊಡಬೇಕು ಎಲ್ಲ ಕೊಟ್ಟಾದ್ಮೇಲೆ ಉಳಿಯುತ್ತಲ್ವಾ, ದಟ್ಸ್ ವಾಟ್ ಏನು ಬುಕ್ ವ್ಯಾಲ್ಯೂ. ಸರಿನಾ? ದೆನ್ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಯಾರಿಗೆ ಕೊಟ್ಟರು, ತುಂಬ ನಂಬಿಕಸ್ಥರು ಇದ್ರಲ್ವಾ ತಾತನಿಗೆ, ಫಸ್ಟ್ ಅವ್ರಿಗೆ ಕೊಟ್ಟರು. ಯಾಕೆಂದರೆ ಅವ್ರು ಫಸ್ಟೇ ನಂಬಿದ್ರಲ್ವ ತಾತನ್ನ. ಸೊ ಹಂಗಾಗ್ಬಿಟ್ಟು ಅವ್ರಿಗೆ ಕೊಟ್ಟರು ದುಡ್ಡು. ಅದನ್ನೇ ನಾವು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂತ ನೋಡಿ ಕರಿತೀವಿ ಅವ್ರನ್ನ. ಗೊತ್ತಾಯ್ತಾ? ದೆನ್ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಕಾಮನ್ ಶೇರ್ ಹೋಲ್ಡರ್ಸ್, ಅಂದರೆ ನಾರ್ಮಲ್ ಪೀಪಲ್ ಇದ್ರಲ್ವ ಎಲ್ಲರೂ ಕೂಡ, ಅವ್ರಿಗೆ ಅಮೌಂಟ್ ಕೊಟ್ಟರು, ಅವ್ರಿಗೆ ಲಾಸ್ಟ್ ಕೊಟ್ಟರು. ಸರಿನಾ? ರಿಟೇಲರ್ಸ್ ಮತ್ತು ಕಾಮನ್ ಶೇರ್ ಹೋಲ್ಡರ್ಸ್ ಅಂತ ನೋಡಿ ಕರಿತೀವಿ. ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು, ಬುಕ್ ವ್ಯಾಲ್ಯೂ ಅಂದರೆ ಅಸೆಟ್ಸಲ್ಲಿ ಏನು ಲಯಬಿಲಿಟೀಸ್ ಮೈನಸ್ ಮಾಡಿದ್ರೆ ನಮ್ಗೆ ಮಿಕ್ಕಿರೋದೇ ಏನು ಬುಕ್ ವ್ಯಾಲ್ಯೂ. ಗಾಟ್ ಇಟ್. ಆ್ಯಂಡ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಸೊ ಪ್ರೈಸ್ ಟು ಬುಕ್ ವ್ಯಾಲ್ಯೂಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಏನು ತಿಳ್ಕೊಬೋದು ಅಂತಂದರೆ, ಒಂದು ಶೇರ್ ಇದೆ ನಮ್ಮ ಹತ್ರ. ಸೊ ಸದ್ಯಕ್ಕಿರೋ ಶೇರ್ ಪ್ರೈಸಲ್ಲಿ ನಮಗೆ ಉಳಿಯೋ ಅಮೌಂಟ್ ಎಷ್ಟು ಅನ್ನೋದು
ಈಸ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಸರಿನಾ? ಇಷ್ಟು ನೆನ್ಪಿಟ್ಕೊಳ್ಳಿ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎಲ್ಲ ಥರದ ಕಂಪ್ನೀಸ್ಗೂ ಸೇಮ್ ಇರುತ್ತಾ? ಇವಾಗ ನಾನು ಒಂದು ಕೇಳ್ತೀನಿ ಹೇಳಿ. ನಾವು ಹೋಟೆಲ್ಸ್ ಮಾತ್ರ ಅಂದರೆ ತಾತ ರಾಗಿ ದೋಸೆ ಹೋಟೆಲ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ನಾವು ಏನು ಆಯಿಲ್ ಸೆಕ್ಟರ್ಗೆ ಮಾತಾಡಿದ್ವಾ? ಇಲ್ವಲ್ಲ. ಮತ್ತು ಮೆಟಲ್ ಸೆಕ್ಟರ್ ಏನಾದರೂ ಮಾತಾಡಿದ್ವಾ? ಇಲ್ವಲ್ಲ. ಯಾಕೆ ಮಾತಾಡಿಲ್ಲ ಅಂತ ಅಂದರೆ ಒಂದೊಂದು ಸೆಕ್ಟ್ರಿಗೆ ಒಂದೊಂದು ಥರ ಇರುತ್ತೆ. ಸರಿನಾ? ಬುಕ್ ವ್ಯಾಲ್ಯೂ. ಇವಾಗ ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ತೊಗೊಳ್ಳಿ. IT ಸೆಕ್ಟ್ರಲ್ಲಿ ಅವ್ರ ಹತ್ರ ಅಸೆಟ್ಸ್ ಅಷ್ಟೊಂದೇನು ಇರಲ್ಲ. ಅಸೆಟ್ಸ್ ಅಂತಂದರೆ ಅವ್ರ ಹತ್ರ ಏನು ಲಾಭದಾಯಕ ವಸ್ತುಗಳೇನು ಅಷ್ಟೊಂದು ಇರಲ್ಲ. ಅದು ಏನು ಸಿಸ್ಟಮ್ ಏನು ಮಿಕ್ಕಿದ್ದೆಲ್ಲ ಸಾಫ್ಟ್ವೇರಲ್ಲೇ ಇರುತ್ತೆ ಅವ್ರಿಗೆ ಕಂಪ್ಲೀಟಾಗಿ ಅಲ್ವಾ? ಹಂಗಿರ್ಬೇಕಾದ್ರೆ ಅವ್ರ ಅಸೆಟ್ಸು ತುಂಬ ಕಡಿಮೆ ಅಲ್ವಾ, ಕಣ್ಣು ಕಾಣೋ ಅಸೆಟ್ಸ್ಗಿಂತ. ಬಟ್ ತಾತನ ಹೋಟ್ಲ್ ಹಂಗಲ್ಲ. ಒಂದು ಚೇರ್ ಇರುತ್ತೆ, ಒಂದು ಸಿಲಿಂಡರ್ ಇರುತ್ತೆ, ಒಂದು ಗ್ಯಾಸ್ ಇರುತ್ತೆ ಅಲ್ವಾ, ತುಂಬ ಇರ್ತವೆ. ಅವೆಲ್ಲ ಸೇರಿಬಿಟ್ಟು ಅದೆಲ್ಲ ಕೂಡ ಅಸೆಟ್. ಸೊ ಸೆಕ್ಟರ್ ಟು ಸೆಕ್ಟರ್ ಇದು ವೇರಿ ಆಗುತ್ತೆ. ಸರಿನಾ? ದೆನ್ ನೆಕ್ಸ್ಟ್ ನಾನು ಹೇಳಿದೆ ಲಾಂಗ್ ಟರ್ಮ್ ಯಾಕಿರಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ನನ್ನ ಫ್ರೆಂಡಿಗೆ ನಾನು ಕೊಟ್ಟೆ ದುಡ್ಡು. ಸರಿನಾ? ನಮ್ಮ ಫ್ರೆಂಡು ಕೊಟ್ಟ, ಇನ್ನೊಬ್ಬ ಯಾರೋ ಮಾತು ಕೇಳ್ಕೊಂಡು ಅದಾದಮೇಲೆ ಮತ್ತೆ ನಾವು 100 ರೂಪೀಸ್ ಕೊಟ್ವಿ ಅಂತ ಅಂದ್ಬಿಟ್ಟು ತೊಗೊಳ್ಳೋಣ. ಆ 100 ರೂಪೀಸ್ ಏನಾಯಿತು, ಫಸ್ಟು ನಾನು ಗೋಲ್ಡ್ ಕಾಯಿನ್ಸ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಟಿದ ತಕ್ಷಣ ಅದು ಸಿಲ್ವರ್ ಕಾಯಿನ್ಸ್ ಮರಿ ಹಾಕ್ತು ಅಲ್ವಾ? ಸಿಲ್ವರ್ ಕಾಯಿನ್ಸ್ ಮರಿ ಹಾಕಿದ ತಕ್ಷಣ ಅದಾದಮೇಲೆ ಮತ್ತೆ ಅದೇನು ಆ ಸಿಲ್ವರ್ ಕಾಯಿನ್ಸ್ ಮತ್ತೆ ಬಡ್ಡಿ ಬೆಳೀತಿದ್ದು ಏನಾಯಿತು, ಕಾಪರ್ ಕಾಯಿನ್ಸ್ ಆಯಿತು. ಬಟ್ ಇಲ್ಲಿ ನಮ್ಮ ಫ್ರೆಂಡ್ ಏನು ಮಾಡ್ತಿದ್ದ ಅಂತಂದರೆ ಇಲ್ಲಿ ಅವ್ನು ಖರ್ಚು ಮಾಡ್ತಿದ್ದ, ಎಂಟಾಣಿ ಖರ್ಚು ಮಾಡ್ತಿದ್ದ ಪ್ರತಿ ಸಲ ಬೆಳೆದಾಗೆಲ್ಲ. ಸರಿನಾ? ಸೊ ಜಸ್ಟ್ ಇಮ್ಯಾಜಿನ್, ಈ ಒಬ್ಬ ಪರ್ಸನ್ ಏನು ಕಾಣ್ತಿದ್ದಾರಲ್ವ ಇಲ್ಲಿ, ಇವರು ಬ್ರೋಕರ್ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳಿ ಸ್ಟಾಕ್ ಮಾರ್ಕೆಟಲ್ಲಿ. ಇವರು ಶಾರ್ಟ್ ಟರ್ಮ್ ಇನ್ವೆಸ್ಟರು ಮತ್ತು ಇವರು ಲಾಂಗ್ ಟರ್ಮ್ ಇನ್ವೆಸ್ಟರ್. ಹಿಂಗಿರಬೇಕಾದ್ರೆ ಯಾವಾಗ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಡೈಲಿ ಟ್ರೇಡ್ ಮಾಡಿಬಿಟ್ಟು ಅಮೌಂಟ್ನ ಗೌರ್ಮೆಂಟ್ಗೂ ಮತ್ತು ಬ್ರೋಕರ್ಸ್ಗೆ ಸುಮ್ಮನೆ ತಿನ್ನಿಸ್ತಾ ಹೋಗ್ತಾನೆ ಅಷ್ಟೇ. ಸರಿನಾ? ಇಲ್ಲೆಲ್ಲ ಎಷ್ಟು ಕಾಯಿನ್ಸ್ ಇದ್ದಾವೆ ಟೋಟಲಾಗಿ ನಿಮಗೆ ಕರೆಕ್ಟಾಗಿ ಕಾಣೋದಾದರೆ 7 ಕಾಯಿನ್ಸ್ ಇದ್ದಾವೆ ಅಲ್ವಾ? ಆ್ಯಂಡ್ ಇಲ್ಲಿ ಕೂಡ 7 ಕಾಯಿನ್ಸ್ ಇದ್ದಾವೆ. ಬಟ್ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2% ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ನಂದು. ಅಂದರೆ ಈ ಚಿಕ್ಕ ಅಮೌಂಟ್ ಏನಿದೆ ಅಲ್ವಾ, ಇದು ಏನು 0.04 ರೂಪೀಸು, ಅದಕ್ಕೂ ಕೂಡ ನನಗೆ ಬಡ್ಡಿ ಬೆಳೀತಾ ಹೋಗ್ತಿದೆ ಅಲ್ವಾ? ಸೊ ಅದು ಕಾಪರ್ ಕಾಯಿನ್ಸ್. ಅದು ಅವನೇನು ಮಾಡ್ತಿದ್ದಾನೆ, ಅದನ್ನು ಸಾಯಿಸ್ತಿದ್ದಾನೆ ಅಲ್ವಾ? ಸಾಯಿಸಿದಾಗ ಏನಾಗುತ್ತೆ, ಆ ಜನ್ರೇಷನ್ ಅನ್ನೋದು ಮುಂದೆ ಹೋಗಲ್ಲ. ಸರಿನಾ? ಸೊ ಹಂಗಾಗ್ಬಿಟ್ಟು ನಿಮ್ಮ ಒಂದು ಕಾಯಿನ್ ಜನ್ರೇಷನ್ನ ಎಷ್ಟು ಮುಂದುವರಿಸಬೇಕು ಅಂತ ಅಂದರೆ, ಸೊ ಯು ಶುಡ್ ವೆಯ್ಟ್ ಟಿಲ್ ಎಲ್ಲಿ ತನಕ ಅಂತ ಅಂದರೆ, ನೀವು ನಿಮ್ಮ ಒಂದು ಕಾಯಿನ್ಸ್ನ ಎಷ್ಟು ಖರ್ಚು ಮಾಡಿದ್ರೂ ಕೂಡ ಅದು ಮರಿ ಆಗ್ತಾನೆ ಇರಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಲ್ಲಿ ತನಕ ಸ್ಟಾಕ್ ಮಾರ್ಕೆಟಲ್ಲಿ ನೀವು ನಿಂತ್ಕೋಬೋದು. ದಟ್ಸ್ ದ ಪವರ್ ಆಫ್ ದ ಕಾಂಪೌಂಡಿಂಗ್. ಈ ಒಂದು ಎಫೆಕ್ಟ್ನೇ ನಾವು ಕಾಂಪೌಂಡಿಂಗ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಇವನಿಗೆ ಎಷ್ಟು ಬರೋದು, ಫೈನಲಿ 4 ಕಾಯಿನ್ಸ್ ಇವನಿಗೆ ಬರುತ್ತೆ. ಯಾಕಂದರೆ 3 ಕಾಯಿನ್ಸ್ ಇವನು ಟ್ರೇಡ್ ಮಾಡಿಬಿಟ್ಟು ಇವನಿಗೆ ಬ್ರೋಕರ್ ಕೊಟ್ಬಿಟ್ನಲ್ವಾ, ಆ 3 ಕಾಯಿನ್ಸು. ಮತ್ತು ನಾನು 4 ಕಾಯಿನ್ಸ್ ಕೊಟ್ಟೆ ಅಂದ್ಕೊಳ್ಳಿ. ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಒಂಚೂರು ಎಕ್ಸ್ಟ್ರಾ ಕೊಟ್ಟೆ ಅವನಿಗೆ. 7 ಕಾಯಿನ್ಸ್ ಬಂತು ಇವನಿಗೆ ಅಲ್ವಾ? ನನಗೆ ಮಿಕ್ಕಿರೋದು ಎಷ್ಟು, 8 ಕಾಯಿನ್ಸ್. ಇವನಿಗೆ 4 ಶಾರ್ಟ್ ಟರ್ಮ್ ಇನ್ವೆಸ್ಟರ್ಗೆ. ಬ್ರೋಕರು ಉದ್ಧಾರ ಆದ, ನಾನು ಉದ್ಧಾರ ಆದೆ ಲಾಂಗ್ ಟರ್ಮ್ ಇನ್ವೆಸ್ಟರು. ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಮಾತ್ರ ಹಾಳಾಗೋದ. ಸೊ ಜನರ ಮಾತು ಕೇಳೋದಕ್ಕಿಂತ ಫಸ್ಟು ಯೋಚನೆ ಮಾಡಿ ಒಂದ್ಸಲಿ. ಸರಿನಾ? ಸೊ ನಾವಿಲ್ಲಿ ನೋಡೋದಾದರೆ ಮೇಯ್ನಾಗಿ ಅಂಕಲ್ ಇದ್ದಾರಲ್ವಾ, ಈ ನಮ್ಮ ಅಂಕಲ್, ಇವ್ರು ಏನು ಮಾಡಿದ್ರು, ನಮ್ಮ ಹತ್ರ ಡ್ರಾಫ್ಟ್ ಪೇಪರ್ಸ್ ತೊಗೊಂಡ್ರಲ್ವಾ. ಸೊ ಡ್ರಾಫ್ಟ್ ಪೇಪರ್ಸ್ ಅಂದರೆ ಕಂಪ್ನಿದು ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿರುತ್ತೆ. ಸರಿನಾ? ನಮ್ಮ ಹತ್ರ ಎಷ್ಟು ಸಿಲಿಂಡರ್ ಇದೆ, ಎಷ್ಟು ಗ್ಯಾಸ್ ಇದೆ, ಎಷ್ಟು ಬಿರಿಯಾನಿ ಪಾತ್ರೆ ಇದೆ, ಎಲ್ಲ ಕೂಡ ಇರುತ್ತೆ. ಅದಾದಮೇಲೆ ಮತ್ತೆ ಜನರಿಗೆ ಆ ಒಂದು ಡೀಟೇಲ್ಸ್ನ ಡಿಸ್ಪ್ಲೇ ಮಾಡ್ತಾರೆ. ಆವಾಗ ಅವ್ರಿಗೆ ನಂಬಿಕೆ ಬಂದರೆ ಮಾತ್ರ ನಾವು ನಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸರಿನಾ? ಅದೇ ಥರ ನಾನೊಬ್ಬನೇ ಕೊಟ್ಟಿದ್ದೀನಾ, ಇಲ್ವಲ್ಲ, ಇವರೆಲ್ಲ ಕೊಟ್ಟಿದ್ದಾರಲ್ವ, ಮೆಟಲ್ ಅವರು, ಆಯಿಲ್ ಸೆಕ್ಟರ್ ಅವರು ಎಲ್ಲರೂ ಕೂಡ ಕೊಟ್ಟಾದ್ಮೇಲೆ ಅದು ಎಲ್ಲೋ ಒಂದು ಕಡೆ ಇರಬೇಕಲ್ವ ಈ ಒಂದು ಪೇಪರ್ಸ್ನ. ಅದೆಲ್ಲಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಣ. ಬಟ್ ಒಂದು ಕಂಡೀಷನ್, ಇದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಸೊ ನಾನು ಮತ್ತು ನಮ್ಮ ಟೀಮ್ ತುಂಬ ಕಷ್ಟಪಡ್ತಿದ್ದೆ ಈ ಒಂದು ಕಂಟೆಂಟ್ ನಿಮ್ಗೆ ಕೊಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಸೊ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇರುತ್ತೆ, ಜಾಯ್ನ್ ಆಗಿಬಿಟ್ಟು ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಿಸ್ ಮಾಡದೆ ನೋಡಬೇಕು ಅಂತಂದರೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸರಿನಾ? ಯಾಕೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ನೆಕ್ಸ್ಟ್ ಕ್ಲಾಸಲ್ಲಿದೆ. ಥ್ಯಾಂಕ್ ಯು.